ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. 84ನೇ ಕೀರ್ತನೆ, ಅದರ ಪ್ರಾರಂಭ ವಾಕ್ಯ ಈ ರೀತಿ ಹೇಳ್ತಾ ಇದೆ: ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಸೇನಾಧೀಶ್ವರನಾದ ಯೆಹೋವನ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಅದರ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು: ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಈ ಒಂದು ದಿನ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರು ಮಾಡಿದ ಉಪಕಾರಗಳನ್ನು ಮನನ ಮಾಡುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದಾಗಿದೆ. ಪ್ರಿಯರೇ, ಲೋಕದ ಕಡೆಗೆ ನಾವು ಕಣ್ಣಾಯಿಸಿ ನೋಡುವಾಗ ಅನೇಕ ವರ್ಷಗಳಿಂದ ಹಾಸಿಗೆಯ ಮೇಲೆ ಇದ್ದುಕೊಂಡು ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಅವರು ಮಲಗಿರುವಂತಹ ಪರಿಸ್ಥಿತಿಯಲ್ಲಿ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಆಯುಸ್ಸನ್ನು, ಆರೋಗ್ಯವನ್ನು ಕೊಟ್ಟಿರುವಾಗ ದೇವರಿಗೆ ಸಲ್ಲತಕ್ಕ ಘನತೆಯನ್ನು, ಆತನಿಗೆ ಸಲ್ಲತಕ್ಕ ಗೌರವವನ್ನು ನಾವು ಆರಾಧನೆಯ ಮೂಲಕವಾಗಿ ಸಲ್ಲಿಸುವಂಥವರಾಗಿ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಪವಿತ್ರ ದಿನದಲ್ಲಿ ಮತದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೇ, ಪರಿಶುದ್ಧನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರಂಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಮೇಲುಗಳನ್ನು ನೆನೆಸಿ ಸ್ತೋತ್ರ ಸಲ್ಲಿಸುವಂತೆ ನಮಗೆ ಕೃಪೆ ಮಾಡು. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಪ್ರಾರಂಭದಲ್ಲಿ ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ನಿನ್ನ ಪ್ರೀತಿ ಎಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನ ಪ್ರೀತಿ ಎಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದೇ. ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದಾರು ಇನ್ನು ಸಾಲದು, ಇನ್ನು
ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವು, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದಾರೆ ನನಗಿಲ್ಲ ನಿರೀಕ್ಷೆಯು. ಲೋಕವು ನನ್ನನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು, ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು, ನನ್ನಯ ಬಾಲವು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನೀನ್ ಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಯಾದರ ದೇವರ ಪ್ರೀತಿಯ ಅಂತರಾಳವನ್ನು ಅರಿಯಲು ಈ ಅಲ್ಪ ಬುದ್ಧಿ ಸಾಲದು. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಎಲಿಯನು ಎಲೀಷನ ಬಳಿಗೆ ಹೇಳುವಂತಹ ಒಂದು ಮಾತಿದೆ. ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ? ನೋಡಿ, ಎಲಿಯನ ಸೇವೆಯ ಅಂತ್ಯಕಾಲಕ್ಕೆ ಬಂತು. ನಂತರವಾಗಿ ಸರ್ವಶಕ್ತನಾದ ದೇವರು ಎಲಿಯನಿಗೆ ಹೇಳ್ತಾ ಇದ್ದಾನೆ, ನೀನೊಂದು ಕೆಲಸ ಮಾಡು, ನಿನಗೆ ಬದಲಾಗಿ ಬೇರೊಬ್ಬನನ್ನ ಪ್ರವಾದಿಯನ್ನಾಗಿ ನೇಮಿಸಬೇಕು. ಈ ರೀತಿಯಾಗಿ ಯೆಹೋವನ ಅಪ್ಪಣೆಯ ಮೇರೆಗೆ ಎಲಿಯ ಏನ್ ಮಾಡ್ತಾ ಇದ್ದಾನೆ, ಎಲೀಷನನ್ನ ಏನ್ ಮಾಡ್ದ, ತನ್ನಗೆ ಬದಲಾಗಿ ಪ್ರವಾದಿಯನ್ನಾಗಿ ನೇಮಿಸ್ದ. ಅಥವಾ ಯೆಹೋವನು
ಎಲಿಯನಿಗೆ ಬದಲಾಗಿ ಎಲೀಷನನ್ನ ಪ್ರವಾದಿಯನ್ನಾಗಿ ನೇಮಿಸಿದರು. ನೋಡಿ, ಇಲ್ಲಿ ಸರ್ವಶಕ್ತನಾದ ದೇವರು ಎಲಿಯನನ್ನ ಜೀವಂತವಾಗಿ ಪರಲೋಕಕ್ಕೆ ಸೇರಿಸುವಂತಹ ಒಂದು ಪರಿಸ್ಥಿತಿ, ಒಂದು ಸಂದರ್ಭ. ಅದಕ್ಕೆ ಎಲಿಯನು ಮತ್ತು ಎಲೀಷನ್ ಏನ್ ಮಾಡ್ತಾ ಇದ್ದಾರೆ? ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮೊದಲು ಗಿಲ್ಗಾಲ್ಗೆ ಬಂದ್ರು. ಅಲ್ಲಿ ಎಲಿಯ ಹೇಳ್ತಾ ಇದ್ದಾನೆ, ನೀನು ಇಲ್ಲೇ ಇರು, ನಾನು ಬೆಥೆಲಿಗೆ ಹೋಗ್ಬೇಕು. ಆದರೆ ಎಲೀಷಾ ಎಲಿಯನನ್ನ ಹಿಂಬಾಲಿಸ್ತಾ ಇದ್ದಾನೆ. ಬೆಥೆಲಿಗೆ ಬಂದ್ರು. ಅಲ್ಲೂ ಸಹ ಹೇಳ್ತಾ ಇದ್ದಾನೆ, ನೀನು ಇಲ್ಲೇ ಇರು, ನಾನು ಮುಂದಕ್ಕೆ ಹೋಗಬೇಕು. ಆದರೆ ಎಲೀಷಾ ಎಲಿಯನನ್ನ ಬಿಟ್ಟು ಹೋಗೋದಕ್ಕೆ ತಯಾರಿಲ್ಲ. ಅಲ್ಲಿಂದ ಎರಿಕೋವಿಗೆ ಬಂದ್ರು. ಅಲ್ಲೂ ಹೇಳ್ತಾ ಇದ್ದಾನೆ, ನೀನು ಇಲ್ಲೇ ಇರು, ನಾನು ಮುಂದಕ್ಕೆ ಹೋಗ್ಬೇಕು. ಆದರೆ ಅಲ್ಲೂ ಸಹ ಎಲೀಷಾ ಎಲಿಯನನ್ನ ಬಿಡುವುದಕ್ಕೆ ತಯಾರಿಲ್ಲ. ಎರಿಕೋವಿನಿಂದ ಅವ್ರು ಏನ್ ಮಾಡಿದ್ರು? ಯೋರ್ದಾನ್ ಹೊಳೆಯನ್ನ ದಾಟಿ ಮುಂದಕ್ಕೆ ಬಂದ್ರು. ಇಲ್ಲಿ ಎಲೀಷಾ ಏನ್ ಮಾಡ್ತಾ ಇದ್ದಾನೆ? ಎಲಿಯ ಏನ್ ಮಾಡ್ತಾ ಇದ್ದಾನೆ? ಎಲೀಷನಿಗೆ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ, ನಾನು ನಿನಗೆ ಏನ್ ಮಾಡಬೇಕು? ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೆ ಏನ್ ಮಾಡಬೇಕು? ಆಗ ಎಲೀಷಾ ಹೇಳ್ತಾ ಇದ್ದಾನೆ, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು, ಡಬಲ್ ಪೋರ್ಷನ್. ನೋಡಿ, ಅಲ್ಲಿ ಎಲೀಷನ ಒಂದು ಪ್ರತ್ಯುತ್ತರ, ನೀನು ದುರ್ಬಲವಾದದನ್ನ ಕೇಳಿಕೊಂಡಿದ್ದಿ. ನೋಡಿ, ಒಬ್ಬ ಮಾನುಷಿಕವಾದ ದೃಷ್ಟಿಯಲ್ಲಿ ಎಲೀಷನಿಗೆ ಎಲಿಯನು ದೇವರಿಗಾಗಿ ಮಾಡಿದ ಸೇವೆಕ್ಕಿಂತಲೂ 2 ಪಟ್ಟು ಮಾತ್ರ ಹೆಚ್ಚಾಗಿ ಚಿಂತಿಸುವುದಕ್ಕೆ ಸಾಧ್ಯ. ಯು ಕೆನಾಟ್ ಇಮ್ಯಾಜಿನ್ ಮೋರ್ ದಾನ್ ದಟ್. ನೋಡಿ, ಇಲ್ಲಿ ಎಲಿಯ ಹೇಳ್ತಾ ಇದ್ದಾನೆ, ನೀನು ದುರ್ಬಲವಾದದನ್ನ ಕೇಳ್ಕೊಂಡಿದ್ದೀಯ. ಯಾಕೆಂದ್ರೆ ನಿನ್ನ ಕುರಿತಾಗಿ ದೇವರು ಉದ್ದೇಶಿಸಿರುವಂಥದ್ದು ಇದಕ್ಕಿಂತಲೂ ಮಿಗಿಲಾಗಿ. ನಾವು ಅನೇಕ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ? ಕೆಲವು ರೋಲ್ ಮಾಡೆಲ್ಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಕೊಳ್ತೇವೆ. ಐ ವಾಂಟ್ ಟು ಬಿ ಲೈಕ್ ಹಿಮ್. ನನಗೆ ಇವನ ರೀತಿ ಆಗಬೇಕು, ನನಗೆ ಇವಳ ರೀತಿ ಆಗಬೇಕು. ಪ್ರತ್ಯೇಕವಾಗಿ ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ, ನಿನ್ನ ಶಾಲೆಯಲ್ಲಿ ಓದುವಂತ ಇವನ ರೀತಿಯಲ್ಲಿ ನೀನು ಅಷ್ಟು ಮಾರ್ಕ್ ತಗೊಬೇಕು ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಅಲ್ಲಿಗೆ ಮಾತ್ರ ಸೀಮಿತ ಪಡಿಸ್ತಾ ಇದ್ದೇವೆ, ವಿತ್ ಇನ್ ದ ಬಾಕ್ಸ್. ಇಲ್ಲಿ ಎಲೀಷಾ ಹೇಳ್ತಾ ಇದ್ದಾನೆ, ಐ ನೀಡ್ ಎ ಡಬಲ್ ಪೋರ್ಷನ್, ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಐ ನೀಡ್ ಎ ಡಬಲ್ ಪೋರ್ಷನ್. ಒಮ್ಮೆ ಒಬ್ಬ ರೈತ, ಅರಸನ ಹೆಸರು ಮರ್ತೋಗ್ಬಿಟ್ಟೆ, ಒಬ್ಬ ಅರಸನ ಬಳಿಗೆ ಬಂದ. ಬರ್ಬೇಕಾದ್ರೆ ಒಂದು 2-3 ಗೋಣಿಚೀಲ ತಗೊಂಡ್ಬಂದ ಕೈಯಲ್ಲಿ. ಅರಸನ ಬಳಿಗೆ ಬಂದು ಹೇಳ್ದ, ನನ್ನ ಮಗಳ ವಿವಾಹ, ನೀವು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ಅರಸ ಕೇಳ್ದ, ನಿನ್ನ ಹತ್ರ ಏನ್ ತಂದಿದ್ಯಾ? 3 ಚೀಲ ತಂದಿದ್ದೀನಿ, ಗೋಣಿ ಚೀಲ, ಖಾಲಿ ಚೀಲ. ಅರಸ ಹೇಳ್ದ, ತನ್ನ ಮಂತ್ರಿಗೆ ಹೇಳ್ದ, ಆ ರೈತನ ಕೈಯಿಂದ ಗೋಣಿ ಚೀಲವನ್ನು ಇಸ್ಕೋ. ಮತ್ತೆ ಮಂತ್ರಿಯ ಕಿವಿಯಲ್ಲಿ ಏನೋ ರಾಜ ಹೇಳ್ದ. ಮಂತ್ರಿ ಏನ್ ಮಾಡ್ದ? ರಾಜನ ಆಜ್ಞೆಗೆ ಅನುಗುಣವಾಗಿ ಚೀಲವನ್ನು ತಕ್ಕೊಂಡು ಅರಮನೆಯ ಒಳಗೆ ಹೋದ. ಒಳಗೆ ಹೋದಂತಹ ಮಂತ್ರಿ ಏನ್ ಮಾಡ್ದ? 3 ಚೀಲದಷ್ಟು ತುಂಬಾ ಒಂದು ವಸ್ತುಗಳನ್ನು ತುಂಬಿಸ್ಬಿಟ್ಟು ಅದನ್ನ ಕಟ್ಟಿಬಿಟ್ಟು ವಾಪಸ್ ತಂದು ರೈತನಿಗೆ ಕೊಟ್ಟ. ರೈತ ಏನ್ ಮಾಡ್ದ? ರಾಜನಿಗೆ ಪ್ರಣಾಮವನ್ನ ಮಾಡಿ ಆ ಚೀಲವನ್ನ ತನ್ನ ಎತ್ತಿನ ಬಂಡಿಯಲ್ಲಿ ಹಾಕಿ ಮನೆಗೆ ಹೋದ. ಮನೆಗೆ ಹೋಗಿ ಚೀಲವನ್ನ ಓಪನ್ ಮಾಡ್ತಾನೆ. ಅದ್ರಲ್ಲಿ ಏನಿದೆ? ಬಂಗಾರದ ನಾಣ್ಯಗಳು, ಬೆಲೆ ಬಾಳುವಂತಹ ಬಂಗಾರದ ವಸ್ತುಗಳು. ರೈತನಿಗೆ ಭಯ ಉಂಟಾಯಿತು. ಓಡು ಬಂದ ವಾಪಸ್ಸು ರಾಜನ ಬಳಿಗೆ. ರಾಜ, ತಪ್ಪಾಗೋಯ್ತು. ರಾಜ ಕೇಳಿದ, ಏನಪ್ಪ ಆಯಿತು? ನನ್ನ ಚೀಲದಲ್ಲಿ ಬಂಗಾರಗಳು ಸಿಕ್ಕಿತು.
ಕಾರಣ ರೈತ ಬಂದಿದ್ದು, ವ್ಯವಸಾಯಗಾರ ಬಂದಿದ್ದು ರಾಜನ ಬಳಿಯಲ್ಲಿ ಕೆಲವು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ. ರೈತ ನೆನೆಸಿದ್ದು ರಾಜ ಕೆಲವು ದವಸ, ಮದುವೆ ಆದ್ಮೇಲೆ ಆಹಾರ ಕೊಡಬೇಕು, ಅದಕ್ಕೆ ಅಕ್ಕಿ ಬೇಕು, ಆಮೇಲೆ ಸಾರುಗಳು ಮಾಡಬೇಕು, ಅದಕ್ಕೆ ಕೆಲವು ದವಸ ಧಾನ್ಯಗಳು ಬೇಕು, ಇದ್ದುದನ್ನ ಕೊಡ್ತಾನೆ ಎಂಬುದಾಗಿ ರೈತ ನೆನೆಸಿದ್ದು. ಆದ್ರೆ ರಾಜ ಕೊಟ್ಟಿದ್ದೇನು? ಬಂಗಾರವನ್ನ. ಆಗ ರಾಜ ಹೇಳ್ದ, ಸೊ ನೀನು ಯಾರ ಬಳಿಯಲ್ಲಿ ದಾನವನ್ನ ಕೇಳಿದೆ? ರಾಜನ ಬಳಿಯಲ್ಲಿ. ಸೊ ರಾಜನ ಬಳಿಯಲ್ಲಿ ನೀನು ದಾನ ಕೇಳಿದಾಗ ರಾಜ ಕೊಡುವಂಥದ್ದು ರಾಜನ ಯೋಗ್ಯತೆಗೆ ಅನುಗುಣವಾಗಿ. ನೋಡಿ, ಇಲ್ಲಿ ಎಲೀಷಾ ಕೇಳ್ತಾ ಇದ್ದಾನೆ, ಐ ನೀಡ್ ಎ ಡಬಲ್ ಪೋರ್ಷನ್. ಎಲೀಷನಿಗೆ ಎಲಿಯನ ಸೇವೆಯನ್ನ ಬಲ್ಲಂತವನು. ಕಾರಣ, ಎಲಿಯ ಹೇಳಿದ ಮಾತ್ರಕ್ಕೆ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ನಂತರವಾಗಿ ಎಲಿಯನ ಒಂದೇ ಒಂದು ಚಿಕ್ಕ ಪ್ರಾರ್ಥನೆಯ ಫಲವಾಗಿ ಆಕಾಶದಿಂದ ಮಳೆ ಬಂತು. ಸೊ ಹೀಗೆ ಎಲಿಯನ ಕುರಿತಾಗಿ ಅನೇಕ ವಿಧವಾದಂತಹ ಸಂಗತಿಗಳನ್ನ ಕೇಳಿದಂತಹ ವ್ಯಕ್ತಿಯಾಗಿದ್ದ ಎಲೀಷಾ. ಸೊ ಹೀಗಿರಲಾಗಿ ಎಲೀಷನನ್ನ ಶಿಷ್ಯನನ್ನಾಗಿ ಆರಿಸಿಕೊಂಡಾಗ ಎಲೀಷನಿಗಿರುವಂತಹ ಆಸೆ, ಸೊ ಎನಿವೆ ದೇವರು ನನ್ನನ್ನ ಇಸ್ರಾಯೇಲಿಯರ ಪ್ರವಾದಿಯನ್ನಾಗಿ ಎಲೀಷನ ತರುವಾಯ ಅವನ ಶಿಷ್ಯನನ್ನಾಗಿ ದೇವರು ನನಗೆ ಮಾಡಿರಲಾಗಿ, ಸೊ ನನಗೆ ಬೇಕಾಗಿರುವಂಥದ್ದು ಎಲೀಷನು ಮಾಡಿದ ಸೇವೆಕ್ಕಿಂತ 2 ಪಟ್ಟು ಎಷ್ಟು. ಆದರೆ ಎಲೀಷಾ ಹೇಳ್ತಾ ಇದ್ದಾನೆ, ನೀನು ದುರ್ಬಲವಾದದನ್ನ ಕೇಳ್ಕೊಂಡಿದ್ದೀಯ. ಸೊ ನಾವು ಆಡ್ವಿ, ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ನೋಡಿ, ದೇವರ ಪ್ರೀತಿಯನ್ನ, ದೇವರು ನಮಗಾಗಿ ತೋರಿದಂತಹ ಪ್ರೀತಿಯನ್ನ ಯಾವ ಮಾನುಷಿಕವಾದ ಪದಗಳ ಮೂಲಕ ವರ್ಣಿಸಿ ಅದನ್ನ ಪೂರ್ಣತೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನಾವು ಎಷ್ಟು ದೇವರ ಪ್ರೀತಿಯನ್ನ ಕುರಿತಾಗಿ ವರ್ಣಿಸುತ್ತೇವೋ ಅದು ಕೇವಲ ಅಲ್ಪವಾಗಿರುವ ಮಾತುಗಳು ಮಾತ್ರ. ಅಂದ್ರೆ ಹಾಡುಗಾರನು ಹಾಡಿರುವಂಥದ್ದು ಈ ಅಲ್ಪ ಬುದ್ಧಿಯಿಂದ ದೇವರ ಪ್ರೀತಿಯ ಆಳವನ್ನ ಅಳೆಯುವುದಕ್ಕೆ ಸಾಧ್ಯವಿಲ್ಲ. See, we cannot compare, we cannot measure God's love. ದೇವರ ಪ್ರೀತಿಯನ್ನು ನಾವೇನ್ ಮಾಡೋಕ್ಕಾಗಲ್ಲ, ಅಳೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನ ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದ. ಮಾನಸಿಕವಾದ ಪ್ರೀತಿ, ನಾನು ಕಳೆದ ವಾರದಲ್ಲಿ ಹೇಳಿದ ರೀತಿಯಲ್ಲಿ, ಮನುಷ್ಯನ ಪ್ರೀತಿ ಮಣ್ಣಿನ ತನಕ ಮಾತ್ರ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಮನುಷ್ಯ ಚಿತೆ ತನಕ ಬರ್ತಾನೆ. ಚಿತೆ ಅಂದ್ರೆ ಅಗ್ನಿ ತನಕ ಬರ್ತಾನೆ ಅಷ್ಟೇ. ಗಂಡ ಸತ್ರೇನು, ಹೆಂಡತಿ ಸತ್ರೇನು, ಮಕ್ಕಳು ಸತ್ರೇನು, ಅಪ್ಪ ಸತ್ರೇನು, ಅಮ್ಮ ಸತ್ರೇನು, ಹೆಂಡತಿ ಆದ್ರೇನು, ಗಂಡ ಆದ್ರೇನು, ಅಪ್ಪ ಆದ್ರೇನು, ಅಮ್ಮ ಆದ್ರೇನು, ಮಕ್ಕಳಾದ್ರೇನು, ಮರಿಮಕ್ಕಳಾದ್ರೇನು, ಇಲ್ಲಿ ತನಕ ಬರ್ತಾರೆ. ಕ್ರೈಸ್ತರಾದ ನಾವುಗಳು ಮತ್ತೆ ಬೆಂಕಿಲಿ ಹಾಕೋದಿಲ್ಲ, ನಾವು ಊತಾಕ್ತೇವೆ 6 ಅಡಿ 3 ಅಡಿ ಮಣ್ಣಿಗೆ. ಸೊ ನಮ್ಮ ಬಂಧು ಮಿತ್ರರು ಇಲ್ಲಿ ತನಕ ಬರ್ತಾರೆ, ಆ 6 ಅಡಿ 3 ಅಡಿ ಮಣ್ಣಿನ ಪಕ್ಕದ ತನಕ. ಸೊ ಯಾರು ಗುಂಡಿ ಒಳಗೆ ಇಳಿಯೋದಿಲ್ಲ. ಸೊ ಗುಂಡಿ ಒಳಗೆ ಇಳಿಯೋದು ಯಾರು? ಸತ್ತಿರುವಂತ ವ್ಯಕ್ತಿ ಮಾತ್ರ. ಆದರೆ ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ. ಅದನ್ನ ನಮ್ಮಿಂದ ವಿವರಿಸುವುದಕ್ಕೆ, ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ದೇವಜನರೇ, ಪ್ರತಿ ಕ್ರೈಸ್ತರು ನೆನೆಸ್ಕೊಳ್ಬೇಕು, ಯಾವಾಗ ದೇವರ ಪ್ರೀತಿಯನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಸೊ ಸಾಧಾರಣವಾಗಿ ತಂದೆ ತಾಯಿಗಳು ಹೇಳ್ತಾರೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ಅವರ್ ಸ್ಯಾಕ್ರಿಫೈಸ್. ನಮ್ಮ ತ್ಯಾಗವನ್ನ ನೀವು ಯೋಚನೆ ಮಾಡಬೇಕು. ಮಕ್ಕಳನ್ನ ಬುದ್ಧಿ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಹೊಟ್ಟೆ ಕಟ್ಕೊಂಡೆ, ನಾನು ಬಟ್ಟೆ ಕಟ್ಕೊಂಡೆ, ನನ್ನ ಬಾಯಿ ಕಟ್ಕೊಂಡೆ. ಹೌದು, ತಂದೆ ತಾಯಿಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ, ಮಕ್ಕಳ ಏಳಿಗೆಗೋಸ್ಕರವಾಗಿ ಏನ್ ಮಾಡಿದ್ರು?
ಹೊಟ್ಟೆಯನ್ನು ಕಟ್ಕೊಂಡ್ರು, ಬಾಯಿ ಕಟ್ಟಿಕೊಂಡ್ರು, ಎಲ್ಲ ಸರಿನೇ ಅಂತ ಹೇಳ್ಬಿಟ್ಟು 365 ದಿನ ಉಪವಾಸ ಇದ್ರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಚಿಕನ್ ಬಿರಿಯಾನಿ ಮಾಡಿಕೊಟ್ಬಿಟ್ಟು ತಂದೆ ತಾಯಿಗಳು ಮುಸ್ರೆ ತಿಂದ್ರ ಇಲ್ವಲ್ಲ. ಸೊ ಅವತ್ತು ಏನು ಮಾಡಿದ್ರು ಅದರಲ್ಲೇ ಕೆಲವೊಮ್ಮೆ ಒಂದು ಪಾಲು ಎಷ್ಟು ನಮಗೆ ಕೊಟ್ಟಿರ್ಬೇಕಷ್ಟೇ, ಬೇರೆ ಏನೂ ಇಲ್ಲ. ಆದರೆ ಹೇಳುವಂಥದ್ದು ದೊಡ್ಡ ದೊಡ್ಡ ಮಾತುಗಳು. ಆದರೆ ದೇವರ ಪ್ರೀತಿ ಆ ರೀತಿ ಅಲ್ಲ, ಅದನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಯಾರು ದೇವರ ಪ್ರೀತಿಯನ್ನ ವರ್ಣಿಸ್ತಾರೋ, ಯಾರು ದೇವರ ಪ್ರೀತಿಯನ್ನು ಮನನ ಮಾಡ್ತಾರೋ ಅಂಥವರು ಯಾವ ಕಾರಣಕ್ಕೂ ದೇವರನ್ನ ಬಿಟ್ಟು ಬಿಡೋದಿಲ್ಲ. ಅನೇಕ ಮಕ್ಕಳು ಹೇಳಿರುವುದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಸೊ ನನ್ನ ತಂದೆಯ ತ್ಯಾಗ, ನನ್ನ ತಾಯಿಯ ತ್ಯಾಗ. ಸೊ ಅದರ ಫಲವಾಗಿ ಅನೇಕ ಮಕ್ಕಳು ತಂದೆ ತಾಯಿಗಳನ್ನ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ನಮ್ಮ ಕಣ್ಣ ಮುಂದೆ ಅನೇಕ ಉದಾಹರಣೆಗಳಿದೆ. ಕಾರಣ ಏನು? ಸೊ ದೇ ರಿಮೆಂಬರ್ ವಾಟ್ ದೇ ಡಿಡ್. ತಂದೆ ತಾಯಿಗಳು ಮಾಡಿದ್ದಂಥದ್ದನ್ನು ಅವ್ರು ಏನು ಮಾಡ್ತಾರೆ? ನೆನಪು ಮಾಡಿಕೊಳ್ತಾರೆ. ಸೊ ಇದರ ಫಲವಾಗಿ ತಂದೆ ತಾಯಿಗಳ ಯಾವ ಪರಿಸ್ಥಿತಿಯಲ್ಲೂ ಮಕ್ಕಳು ಏನು ಮಾಡ್ತಾರೆ? ತಂದೆ ತಾಯಿಗಳ ಜೊತೆಗೆ ನಿಲ್ತಾರೆ. ಸೊ ಹೀಗಿರುವಾಗ ದೇವರು ನಮಗಾಗಿ ಮಾಡಿದ್ದನ್ನ ನಾವು ಯೋಚನೆ ಮಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ನಾವು ದೇವರ ಸಂಗಡ ನಿಲ್ಲುವಂಥವರಾಗಿರಬೇಕು ಎನ್ನುವಂಥ ಒಂದು ಪ್ರಶ್ನೆಯನ್ನ ಪ್ರಾರಂಭದಲ್ಲಿ ನಮಗೆ ನಾವೇ ಕೇಳಿಕೊಳ್ಳುವ. ಕೀರ್ತನೆಯ ಭಾಗವನ್ನ ಪ್ರಾರಂಭದಲ್ಲಿ ಓದಿಕೊಳ್ಳುವ. ಇಂದು ಓದುವಂಥ ಕೀರ್ತನೆ 143ನೇ ಕೀರ್ತನೆ, ದಾವೀದನು ಬರೆದಂತ ಒಂದು ಕೀರ್ತನೆ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು. ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ನಿನ್ನ ಸೇವಕನನ್ನು ವಿಚಾರಣೆಗೆ ಗುರಿ ಮಾಡಬೇಡ. ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ. ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ, ಬಹುಕಾಲದಿಂದ ಸತ್ತವರಂತಿದ್ದೇನೆ. ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಕೈಯೊಡ್ಡಿ ಬೇಡುತ್ತೇನೆ, ಒಣನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ. ಯೆಹೋವನೇ, ಬೇಗನೆ ಸದುತ್ತರವನ್ನು ದಯಪಾಲಿಸು, ನನ್ನ ಆತ್ಮವು ಕುಂದಿ ಹೋಗಿದೆ. ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರಿದವರಿಗೆ ನಾನು ಸಮಾನನಾಗಿರುವೆನು. ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಯೆಹೋವನೇ, ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ನನ್ನನ್ನು ಬಿಡಿಸು. ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮವು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಯೆಹೋವನೇ, ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು. ನನ್ನ ಪ್ರಾಣ ಕಂಟಕರನ್ನೆಲ್ಲ ಕಡಿದು ಹಾಕು, ನಾನು ನಿನ್ನ ಸೇವಕನಲ್ಲವೇ. ದಾವೀದನು ಬರೆದಂತಹ ಒಂದು ಕೀರ್ತನೆ. ಇದು ದಾವೀದನ ಒಂದು ಬಿನ್ನಹ ಅಥವಾ ಪ್ರಾರ್ಥನೆ. ದಾವೀದನು ತನ್ನ ಜೀವಿತವನ್ನ ಸಂಪೂರ್ಣವಾಗಿ ಕ್ರೋಢೀಕರಿಸಿ ಬರೆದಿರುವಂತಹ ಒಂದು ಕೀರ್ತನೆಯಾಗಿದೆ ಈ ಒಂದು ಕೀರ್ತನೆ. ಕೆಲವು ಕೀರ್ತನೆಗಳನ್ನ ದಾವೀದನು ಕೆಲವು ಸಂದರ್ಭಗಳಿಗೆ ಬರೆದಿರುವಾಗ ಈ ಒಂದು ಕೀರ್ತನೆಯ ಹಿನ್ನೆಲೆಯಲ್ಲಿ ಯಾವ ಒಂದು ಸನ್ನಿವೇಶವನ್ನ ಕಾಣೋದಿಲ್ಲ. ಬದಲಾಗಿ ಪೂರ್ಣವಾಗಿ ತನ್ನ ಜೀವಿತವನ್ನ ಕ್ರೋಢೀಕರಿಸಿ ಬರೆದಿರುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯ ಪ್ರಾರಂಭದಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು,
ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ನೋಡಿ, ದಾವೀದನು ದೇವರಲ್ಲಿ ಪ್ರಾರ್ಥಿಸುತ್ತಿರುವಂಥದ್ದು ನನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲ, ನನಗೆ ಲಾಭವಾಗುವಂತಹ ರೀತಿಯಲ್ಲಿ ಅಲ್ಲ, ಬದಲಿಗೆ ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ. ಪ್ರಿಯರೇ, ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತವರು. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಉಪವಾಸವನ್ನ ತೆಗೆದುಕೊಳ್ಳುವಂತವರು. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ನಮ್ಮ ಬಿನ್ನಹಗಳನ್ನ ಸಲ್ಲಿಸುವಂತವರು ಆಗಿರ್ತೇವೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆ ಒಂದು ನ್ಯಾಯಯುತವಾದ ಪ್ರಾರ್ಥನೆಯಾಗಿರುವುದಿಲ್ಲ. ಆಗ ನಿಮ್ಮಲ್ಲಿ ಪ್ರಶ್ನೆಗಳು ಎದ್ದೇಳಬಹುದು, ನ್ಯಾಯಯುತವಲ್ಲದ ಪ್ರಾರ್ಥನೆ ಮಾಡಬಹುದಾ ಅಥವಾ ಮಾಡುವುದಕ್ಕೆ ಸಾಧ್ಯನಾ? ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ ನೋಡಿ. ಪ್ರತ್ಯೇಕವಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ನಮ್ಮ ಮಕ್ಕಳು ದೇವರಲ್ಲಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ. ಸೊ ಮಕ್ಕಳಿಗಿಂತ ಮಿಗಿಲಾಗಿ ನಮ್ಮ ತಂದೆ ತಾಯಿಗಳಾಗಿರುವಂಥ ನಾವುಗಳು ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕಾರ್ಯ ಉಂಟು. ನೋಡಿ, ಜೂನ್ ತಿಂಗಳ 1ನೇ ತಾರೀಕು ಶಾಲೆ ಪ್ರಾರಂಭ ಆಗ್ತತೆ. ಜೂನ್ನಿಂದ ಪ್ರಾರಂಭ ಆಗಿ ಕೊನೆ ಪರೀಕ್ಷೆ ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ. ಅಂದರೆ ಸುಮಾರು 10 ತಿಂಗಳ ಪರ್ಯಂತರ ಶಾಲೆಯಲ್ಲಿ ಏನು ಮಾಡ್ತಾರೆ, ಶಿಕ್ಷಣವನ್ನು ಬೋಧಿಸ್ತಾರೆ. ಸೊ ಈ 10 ತಿಂಗಳು ಮಕ್ಕಳು ಓದದೆ ಬರೆಯದೆ ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸಿ, ಈ 21ನೇ ಶತಮಾನದಲ್ಲಿ ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಅವರಿಗೆ ಬೇಕಾಗಿರುವಂಥದ್ದು ಮೊಬೈಲ್. ಕೈಗೆ ಮೊಬೈಲ್ ಸಿಕ್ಬಿಟ್ರೆ ಅವರಿಗೆ ಅಪ್ಪನೂ ಬೇಡ, ಅಮ್ಮನೂ ಬೇಡ, ಯಾರೂ ಬೇಡ. ಈ 365 ದಿನದಲ್ಲಿ ಅಥವಾ 10 ತಿಂಗಳಲ್ಲಿ ಏನ್ ಮಾಡ್ತಾರೆ, 30 ದಿನದ ಲೆಕ್ಕವನ್ನು ನಾವು ನೋಡಿದ್ರೆ, 25 ದಿನದ ಲೆಕ್ಕವನ್ನು ನೋಡಿದ್ರೆ ಸುಮಾರು 300 ದಿನ ಕಾಟಾಚಾರಕ್ಕೆ ಶಾಲೆಗೆ ಹೋಗಿ, ಕಾಟಾಚಾರಕ್ಕೆ ಹೋಮ್ವರ್ಕ್ ಬರೆದು, ಕಾಟಾಚಾರಕ್ಕೆ ಓದಿ, ತಲೆಯಲ್ಲಿ ಇರುವಂಥದ್ದೆಲ್ಲ ಏನು ಬರೀ ಮೊಬೈಲ್ ಮಾತ್ರ. ಆದರೆ ಪರೀಕ್ಷೆಯ ದಿನದಲ್ಲಿ ಏನು ಮಾಡ್ತಾರೆ, ಭಯಂಕರ ಭಕ್ತಿಯನ್ನು ತೋರಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಸೊ ಇದು ನ್ಯಾಯಯುತವಾದ ಪ್ರಾರ್ಥನೆನ ಯೋಚನೆ ಮಾಡಿ. ಸೊ ಎರಡನೇದಾಗಿ, ನಮ್ಮ ಮಕ್ಕಳು ಹೆಂಗೋ ಪಾಸ್ ಆಗ್ತಾರೆ, ಎಲ್ಲೋ ಒಂದು ಕಡೆ ಇಂಟ್ರಿಗೆ ಹೋಗ್ತಾರೆ, ಇರುವಂಥದ್ದು 2 ವೇಕೆನ್ಸಿ. ಸೊ ನಮಗಿಂತಲೂ ವಿದ್ಯಾಭ್ಯಾಸದಲ್ಲಿ ಅರ್ಹತೆಯಲ್ಲಿ 2 ಪಟ್ಟು ಹೆಚ್ಚಾಗಿರುವಂತಹ ವ್ಯಕ್ತಿ ನಮ್ಮ ಮುಂದೆ ಇದ್ದಾನೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಈ ಕೆಲಸ ನನಗೆ ಕೊಡು. ಸೊ ನಮಗಿಂತಲೂ ಅವಶ್ಯಕತೆ ಕೆಲವೊಮ್ಮೆ ಆ ವ್ಯಕ್ತಿಗೆ ಇರ್ತತೆ. ಅವಶ್ಯಕತೆ ಮಾತ್ರ ಅಲ್ಲ, ಈಸ್ ಎಲಿಜಿಬಲ್ ಫಾರ್ ದಟ್ ಪೊಸಿಷನ್. ಆ ಒಂದು ಸ್ಥಾನಕ್ಕೆ ಆತ ಅರ್ಹತೆ ಉಳ್ಳ ವ್ಯಕ್ತಿ. ಆದರೆ ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರೇ ಈ ಒಂದು ಕೆಲಸ ನನಗೆ ಮಾತ್ರ ಸಿಕ್ಕಬೇಕು. ಆ ರೀತಿ ಸಿಕ್ಕಿದ್ರೆ ನನ್ನ ಸಂಬಳದಲ್ಲಿ ಮೊದಲನೇ ಸಂಬಳ ಏನು ಮಾಡ್ತೇನೆ, ದೇವರಿಗೆ ಕೊಡ್ತೇನೆ. ಮತ್ತೆ ನೀನು ದುಡ್ಡು ಕೊಟ್ಬಿಟ್ಟಲ್ಲ ಅಯ್ಯಪ್ಪನಿಗೆ ಕರೆಂಟ್ ಬಿಲ್ ಹಾಕ್ಸಕ್ಕೆ. ಸೊ ನಮ್ಮಲ್ಲಿ ಅನೇಕರು ನೆನೆಸಿರುವಂಥದ್ದು, ನಾನು ಕೊಡುವಂತಹ ದಶಮಭಾಗದ ಮೂಲಕ, ನಾನು ಕೊಡುವಂತಹ ಕಾಣಿಕೆಯ ಮೂಲಕ ದೇವರು ಸೂರ್ಯನಿಗೆ ಏನ್ ಮಾಡ್ತಾನೆ, ಊಟ ಕೊಟ್ಬಿಟ್ಟು ಬೆಳಕು ಕೊಡಿಸ್ತಾ ಇದ್ದಾನೆ ಎಂಬುದಾಗಿ. ನೋಡಿ, ದಾವೀದ ಪ್ರಾರಂಭದಲ್ಲಿ ಹೇಳುವಂಥದ್ದು ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ. ಪ್ರಿಯರೇ, ಈ ವಾಕ್ಯವನ್ನ ಓದಿದ್ರೆ ಇವತ್ತು ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿರುವಂತ ಒಬ್ಬ ಕ್ರೈಸ್ತನಿಗೂ ಸಹ ಪ್ರಾರ್ಥನೆ ಮಾಡುವುದಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ನಮ್ಮ ಪ್ರಾರ್ಥನೆ ನೀತಿ ಸತ್ಯತೆಗೆ ಅನುಸಾರವಾಗಿ ಇರುವಂತದಲ್ಲ. ನಾವು ಅನೀತಿಯನ್ನ ಹೃದಯದಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸುವಂತಹ ವ್ಯಕ್ತಿಗಳು. ನೋಡಿ, ದಾವೀದ
ತನ್ನದಲ್ಲದ ತಪ್ಪಿನ ಸಲುವಾಗಿ ಸರಿಸುಮಾರು 30 ವರ್ಷ ಮರುಭೂಮಿಯಲ್ಲಿ ಅಲೆಯಬೇಕಾಗಿ ಬಂದಂತಹ ವ್ಯಕ್ತಿ. ತನ್ನ 17ನೇ ವಯಸ್ಸಿನಲ್ಲಿ ಏನ್ ಮಾಡ್ದ? ಸಮುವೇಲನ ಮೂಲಕವಾಗಿ ರಾಜನಾಗಿ ಏನ್ ಮಾಡ್ದ? ಅಭಿಷೇಕಿಸಲ್ಪಟ್ಟಂತಹ ವ್ಯಕ್ತಿ. ಆದರೆ ಸಿಂಹಾಸನದಲ್ಲಿ ಕೂರುವಂತಹ ಸಂದರ್ಭದಲ್ಲಿ ದಾವೀದನಿಗೆ ಸುಮಾರು 40 ವರ್ಷ. ಅಂದ್ರೆ 33 ವರ್ಷ ತನ್ನದಲ್ಲದ ತಪ್ಪಿನ ಸಲುವಾಗಿ ಏನ್ ಮಾಡ್ಬೇಕಾಯ್ತು? ತಂದೆಯನ್ನ, ಮನೆಯನ್ನ, ಊರನ್ನ ಬಿಟ್ಟು ಅಲಿಬೇಕಾಗಿ ಬಂದಂತಹ ವ್ಯಕ್ತಿ. ಸೊ ಇಂತಹ ವ್ಯಕ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು. ದಾವೀದನ ಪ್ರಾರ್ಥನೆ ನ್ಯಾಯಯುತವಾದಂತಹ ಪ್ರಾರ್ಥನೆ. ದಾವೀದನ ಬಿನ್ನಹ ನ್ಯಾಯಯುತವಾದಂತಹ ಬಿನ್ನಹ. ಆದಾಗ್ಯೂ ದಾವೀದ ಹೇಳ್ತಾ ಇದ್ದಾನೆ, ನಿನ್ನ ನೀತಿ ಸತ್ಯತೆಗೆ ಅನುಸಾರವಾಗಿ. ಪ್ರಿಯರೇ, ನಮ್ಮ ಬಿನ್ನಹ, ನಮ್ಮ ಪ್ರಾರ್ಥನೆ ನ್ಯಾಯಯುತವಾದಂತಹ ಪ್ರಾರ್ಥನೆಯಾಗಿದ್ದೀಯಾ? ನೋಡಿ, 3ನೇ ವಾಕ್ಯದಲ್ಲಿ ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನ ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ, ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ. ನೋಡಿ, ಅಕ್ಷರಿಕವಾಗಿ ದಾವೀದನ ಜೀವಿತದಲ್ಲಿ ಸಂಭವಿಸಿದಂತಹ ಕಾರ್ಯಗಳು. ಆದಾಗ್ಯೂ ದಾವೀದನು ಹೇಳುವಂಥದ್ದು, ನಿನ್ನ ನೀತಿಗನುಸಾರವಾಗಿ, ನಿನ್ನ ನೀತಿ ಸತ್ಯತೆಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಪ್ರಪ್ರಥಮವಾಗಿ ನಾವು ಯೋಚನೆ ಮಾಡಬೇಕು. ಸೊ ಇಂದು ನಾನು ದೇವರನ್ನ ಆರಾಧಿಸುವಂಥದ್ದು ನ್ಯಾಯಯುತವಾಗಿಯೋ ಇಲ್ಲವೋ ಎಂಬುದಾಗಿ. ಯಾಕಂದ್ರೆ ಅನೇಕರು ದೇವರನ್ನ ಆರಾಧಿಸುವಂಥದ್ದು ಕೇವಲ ಆರ್ಥಿಕ ಲಾಭಕ್ಕೋಸ್ಕರವಾಗಿ ಮಾತ್ರ, ಆರ್ಥಿಕತೆಯ ಮೇಲುಗಳಿಗೋಸ್ಕರವಾಗಿ ಮಾತ್ರ. ನಾವು ಆಡಿದ್ವಿ, ನಿನ್ ಪ್ರೀತಿ ಎಷ್ಟೋ ಅಪಾರವೇ. ಪ್ರಿಯ ದೇವಜನರೇ, ನಾವು ದೇವರನ್ನ ಆರಾಧಿಸುವಂಥದ್ದು ಯೇಸು ಕ್ರಿಸ್ತನು ನಮ್ಮನ್ನು ಶಾಶ್ವತವಾಗಿ ಪ್ರೀತಿ ಮಾಡಿ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನ ಕೊಟ್ಟು ದೇವರ ಮಕ್ಕಳೆಂಬ ಪದವಿಗೆ ನಮ್ಮನ್ನು ಸೇರಿಸಿ ನಿತ್ಯತ್ವದ ವಾಗ್ದಾನವನ್ನು ನಮಗೆ ಕೊಟ್ಟದ್ದರ ಫಲವಾಗಿಯೋ. ಯೋಚನೆ ಮಾಡಿ. ಸೊ ನಾವು ದೇವರನ್ನು ಆರಾಧಿಸುವಂಥದ್ದು ಇದಕ್ಕೋಸ್ಕರವಾಗಿನ? ಎಂದಿಗೂ ಅಲ್ಲ. ನಾವು ಹೇಳ್ತೇವೆ, ಹೌದು, ಇದು ಕೇವಲ ಬರೀ ಮಾತುಗಳು ಮಾತ್ರ. ನಾವು ಆಲಯಗಳಿಗೆ ಹೋಗುವಂಥದ್ದು, ನಾವು ಕಾಣಿಕೆ ಕೊಡುವಂಥದ್ದು, ನಾವು ದಶಮ ಭಾಗ ಕೊಡುವಂಥದ್ದು, ನಾವು ಉಪವಾಸ ತೆಗೆದುಕೊಳ್ಳುವಂಥದ್ದು ಕೇವಲ ನಮ್ಮ ಆರ್ಥಿಕ ಸೌಲಭ್ಯಗಳಿಗೆ ಮಾತ್ರ ಆಗಿದೆ. ಆದುದರಿಂದಲೇ ಹೇಳಿದ್ದು, ನಾವು ದೇವರನ್ನ ಆರಾಧಿಸುವಂಥದ್ದು ಪೂರ್ಣವಾಗಿ ಅಲ್ಲ, ಟು ಗೆಟ್ ಸಮಥಿಂಗ್. ಮಲಯಾಳದಲ್ಲಿ ಒಂದು ಗಾದೆ ಹೇಳ್ತಾರೆ, ಚಿಕ್ಕ ಮೀನು ಹಾಕ್ಬಿಟ್ಟು ದೊಡ್ಡ ಮೀನು ಹಿಡಿಯೋ ಕೆಲಸ. ಸೊ ನಾವು ನಮ್ಮಲ್ಲಿ ಅನೇಕರಿಗೆ ಗಾಳ ಗೊತ್ತು, ಮೀನು ಹಿಡಿಯೋಕೆ ಗೊತ್ತು ಗಾಳದಲ್ಲಿ. ಸೊ ನನ್ನ ಚಿಕ್ಕ ಪ್ರಾಯದಲ್ಲಿ ನಾವು ಮೀನು ಹಾಕೋದಿಲ್ಲ, ಎರೆಹುಳು ಹಾಕ್ತೇವೆ. ಎರೆಹುಳು ಕಟ್ ಮಾಡಿಬಿಟ್ಟು ಅದನ್ನ ಏನು ಮಾಡ್ತೇವೆ, ಆ ಒಂದು ಗಾಳದಲ್ಲಿ ಸಿಗಿಸಿ ಎಸಿತೇವೆ. ಅಂದ್ರೆ ಚಿಕ್ಕ ಎರೆಹುಳುವನ್ನ ಹಾಕಿ ಏನ್ ಮಾಡಿ ದೊಡ್ಡ ಮೀನನ್ನ ಹಿಡಿಯುವುದು. ಸಮುದ್ರದಲ್ಲಿ ಹೋಗುವಂತ ವ್ಯಕ್ತಿಗಳೇನ್ ಮಾಡ್ತಾರೆ, ಚಿಕ್ಕ ಮೀನುಗಳನ್ನ ಹಾಕಿ ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿತಾರೆ. ಅಂದ್ರೆ ನಾವು 1 ರೂಪಾಯಿ ಕೊಟ್ಟು 10 ರೂಪಾಯಿ ಏನೇನ್ ಮಾಡ್ತಾ ಇದ್ದೇವೆ, ದೇವರಿಂದ ಪಡ್ಕೊಳ್ಳುವುದಕ್ಕೆ ಪರಿಶ್ರಮ ಪಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಕೇಳಿರುವಂತ ಪ್ರಸಂಗ ಈ ರೀತಿನೇ.
ನೀನು 1 ಕೊಟ್ಟರೆ ದೇವರು ನಿನಗೆ 10 ಕೊಡ್ತಾನೆ. ಯಾಕೆ? ಅಯ್ಯಪ್ಪ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ದೇವರು 1 ಕೊಟ್ಟರೆ 5 ಸಿಗುತ್ತೆ. ಪ್ರಿಯರೇ, ನಾವು ದೇವರನ್ನ ಆರಾಧಿಸುವಂಥದ್ದು ನ್ಯಾಯಯುತವಾಗಿಯೂ. ನೋಡಿ, ದಾವೀದನ ಜೀವಿತದಲ್ಲಿ ಅಕ್ಷರಿಕವಾಗಿ ಅನೇಕ ಪ್ರಯಾಸಗಳನ್ನ ಅನುಭವಿಸಿದಂತಹ ವ್ಯಕ್ತಿಯಾಗಿದ್ದ. ಆದಾಗ್ಯೂ ದಾವೀದನು ಹೇಳುವಂಥದ್ದು, ನಿನ್ನ ನೀತಿ ಸತ್ಯತೆಗೆ ಅನುಸಾರವಾಗಿ ನನಗೆ ಸದುತ್ತರವನ್ನು ದಯಪಾಲಿಸು. 7ನೇ ವಾಕ್ಯದಲ್ಲಿ, ಯೆಹೋವನೇ ಬೇಗನೆ ಸದುತ್ತರವನ್ನು ದಯಪಾಲಿಸು, ನನ್ನ ಆತ್ಮವು ಕುಂದಿ ಹೋಗಿದೆ. ನೋಡಿ, ದಾವೀದನ ಪರಿಸ್ಥಿತಿ ಅನ್ನುವಂಥದ್ದು ಮುಗೀತು, ಇನ್ನೇನು, ದೇರ್ ಇಸ್ ನೋ ಹೋಪ್. ಆದಾಗ್ಯೂ ದಾವೀದನು ಹೇಳುವಂಥದ್ದು, ನಿನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಬಂದಿರುವಾಗ, ಇಂದು ನಾವು ದೇವರನ್ನ ಆರಾಧಿಸುತ್ತಿರುವಂಥದ್ದು ನ್ಯಾಯಯುತವಾದ ರೀತಿಯಲ್ಲಿಯೋ ಇಲ್ಲವೋ ಎಂಬುದನ್ನು ಒಮ್ಮೆ ನಾವು ಪರೀಕ್ಷೆ ಮಾಡಿಕೊಳ್ಳುವಂಥವರಾಗಿರುವ. ಅದರ 10ನೇ ವಾಕ್ಯದಲ್ಲಿ ದಾವೀದನು ಆಡಿರುವಂಥದ್ದು, ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು. ನಿನ್ನ ಚಿತ್ತ. ನೋಡಿ, ದಾವೀದನ ಜೀವಿತದಲ್ಲಿ ನಾನು ಹೇಳಿದೆ ಸುಮಾರು 30 ವರ್ಷ. ದಾವೀದ ಏನ್ ಮಾಡಬೇಕಾಯ್ತು? 30-40 ವರ್ಷ ದಾವೀದನು ಅಲಿಬೇಕಾಗಿ ಬಂತು. ಯಾಕಂದ್ರೆ ಸೌಲ 40 ವರ್ಷ ರಾಜಭಾರವನ್ನ ಮಾಡ್ದ. ಅಂದ್ರೆ ಈ 40 ವರ್ಷ ದಾವೀದನ ಜೀವಿತದಲ್ಲಿ ಸಂಭವಿಸಿದಂತಹ ಎಲ್ಲ ಕಾರ್ಯಗಳನ್ನ ಕ್ರೋಢೀಕರಿಸಿ ಹೇಳುವಂಥದ್ದು, ನಿನ್ನ ಚಿತ್ತದಂತೆ, ಇಫ್ ಯುವರ್ ವಿಲ್. ಯೇಸು ಸ್ವಾಮಿ ಶಿಲುವ ಮೇಲೆ ಹೇಳಿದಂತಹ ಪ್ರಾರ್ಥನೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ, ಲೆಟ್ ಯುವರ್ ವಿಲ್ ಬಿ ಡನ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತದ ಪ್ರಕಾರವಾಗಿ ನಮ್ಮ ಜೀವಿತವನ್ನ ನಾವು ಜೀವಿಸುವಂತವರಾಗಿ ಮಾರ್ಪಡುವಂತವರಾಗಿರಬೇಕು. ಅದಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಅದರ 11ನೇ ವಾಕ್ಯದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ನಿನ್ನ ನೀತಿಗನುಸಾರವಾಗಿ, ನಿನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ. ನೋಡಿ, ಮರಣವನ್ನ ಮುಖಾಮುಖಿಯಾಗಿ ಕಂಡಂತಹ ವ್ಯಕ್ತಿಯಾಗಿದ್ದ ದಾವೀದನು ತಾನೇ ಹೇಳಿರುವಂಥದ್ದು, ನನಗೂ ಮರಣಕ್ಕೂ ಕೇವಲ 1 ಗೇಣು ಉದ್ದ ಮಾತ್ರ. ಆ ದಾವೀದ ಹೇಳ್ತಾ ಇದ್ದಾನೆ, ನಿನ್ನ ನೀತಿಗನುಸಾರವಾಗಿ, ನಿನ್ನ ನೀತಿಗನುಸಾರವಾಗಿ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿದೆ? ನಾವು ಪ್ರಾರ್ಥನೆ ಮಾಡ್ತೀವ, ನಿನ್ನ ನೀತಿ ಸತ್ಯತೆಗೆ ಅನುಸಾರವಾಗಿ ನನಗೆ ಸದುತ್ತರವನ್ನು ದಯಪಾಲಿಸು. ನಾವು ಪ್ರಾರ್ಥನೆ ಮಾಡ್ತೇವೆ, ನಿನ್ನ ನೀತಿಗೆ ಅನುಸಾರವಾಗಿ ನನ್ನ ಪ್ರಾಣವನ್ನ ಕಾಪಾಡು. ನಾವು ಹೇಳುವಂಥದ್ದು, ಅವನು ಸತ್ರನೂ ಪರವಾಗಿಲ್ಲ, ನಾನು ಬದುಕಬೇಕಷ್ಟೇ, ಮುಗಿತು. ನಾನು ಯಾವಾಗಲೂ ಹೇಳುವಂಥದ್ದು, ನಾವೆಲ್ಲರೂ ಯಾಕೋಬನ ಸಂತತಿಗಳು. ಯಾಕೋಬ ಅಣ್ಣನಿಗೆ ಮೋಸ ಮಾಡಿ, ಅಣ್ಣನನ್ನ ವಂಚಿಸಿ, ಅಣ್ಣನಿಗೆ ದಕ್ಕಬೇಕಾದಂತಹ ಆಶೀರ್ವಾದವನ್ನ ಪಡ್ಕೊಂಡು, ಉಪಾಯದಿಂದ ಪಡ್ಕೊಂಡು ಓಡೋಗ್ತಾ ಇದ್ದಾನೆ. ಎಲ್ಲಿಗೆ? ಮಾವನ ಮನೆಗೆ, ಅಮ್ಮನ ಮಾತು ಕೇಳ್ಕೊಂಡು. ಮಧ್ಯದಲ್ಲಿ ರಾತ್ರಿ ಆಗೋಗ್ಬಿಡ್ತು, ಮಲ್ಕೊಂಡ್ಬಿಟ್ಟ. ಅವಾಗ ಒಂದು ಕನಸು ಕಾಣ್ತಾ ಇದ್ದಾನೆ. ಅಲ್ಲಿ ಯಾಕೋಬ ಒಂದು ಇದು ಮಾಡ್ತಾನೆ, ನಾನು ಹೋಗುವ ದಾರಿಯಲ್ಲಿ ನನ್ನ ಜೊತೆಗೆ ಇದ್ದು ನನ್ನನ್ನು ಆಶೀರ್ವಾದ ಮಾಡಿದ್ರೆ, ಇದು
ಇದೇನ್ ಮಾಡ್ತೇನೆ, ನಾನು ಇಲ್ಲಿ ಒಂದು ಆಲಯವನ್ನು ಕಟ್ತೇನೆ. ಸೊ ನಮ್ಮಲ್ಲಿ ಅನೇಕರು ಆ ರೀತಿಯಾಗಿ, ಸೊ ನನಗೆ ನೀನು 1,00,000 ಕೊಟ್ರೆ ನಾನು ನಿನಗೆ 10,000 ರೂಪಾಯಿ ಕೊಡ್ತೇನೆ. ಸೊ ನನಗೆ ಕೆಲಸ ಕೊಟ್ರೆ ನಾನು ನಿನಗೆ ಕಾಣಿಕೆ ಕೊಡ್ತೇನೆ. ಸೊ ಈ ರೀತಿಯಾಗಿ ದೇವರನ್ನು ಆರಾಧಿಸುವಂಥದ್ದು ಬೇಕಾಗಿಲ್ಲ ದೇವರಿಗೆ. ನೋಡಿ, ಪೌಲ ಹೇಳಿದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದು? ಕಷ್ಟವೋ, ನಷ್ಟವೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಖಡ್ಗವೋ, ಸೆರೆಮನೆ ವಾಸವೋ, ಇದ್ಯಾವುದು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಾರದು. ಕಾರಣ ದೇವರ ಪ್ರೀತಿ ಅದು ಶಾಶ್ವತವಾದ ಪ್ರೀತಿ. ಸೊ ನೀನು ದೇವರನ್ನು ಆರಾಧಿಸಬೇಕಾದಂಥದ್ದು ಆ ದೇವರ ಪ್ರೀತಿಯನ್ನ ಮನನ ಮಾಡಿಕೊಂಡು. ಇಲ್ಲಿ ದಾವಿದ ಹೇಳ್ತಾ ಇದ್ದಾನೆ, ನಿನ್ನ ನೀತಿಗೆ ಅನುಸಾರವಾಗಿ, ನಿನ್ನ ನೀತಿ ಸತ್ಯತೆಗೆ ಅನುಸಾರವಾಗಿ ನನಗೆ ಸದುತ್ತರವನ್ನು ದಯಪಾಲಿಸು. ನಮ್ಮ ಜೀವಿತದಲ್ಲಿ ಈ ಒಂದು ಅನುಭವಕ್ಕೆ ನಾವು ಬರುವಂತವರಾಗಿರಬೇಕು. ಮತ್ತೊಬ್ಬನ ತಲೆಯ ಮೇಲೆ ಕಾಲಿಟ್ಟು ನಾವು ಎತ್ತರಕ್ಕೆ ಬೆಳೆಯುವಂಥದ್ದಲ್ಲ. ಬದಲಿಗೆ ದೇವರ ನೀತಿಗೆ ಅನುಸಾರವಾಗಿ ನಾವೇನ್ ಮಾಡಬೇಕು? ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಉನ್ನತವಾದ ಪದವಿಯನ್ನ ಹೊಂದಿಕೊಳ್ಳುವಂತವರಾಗಿರಬೇಕು. ಪ್ರಿಯರೇ, ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಹೋಲಿ ಸ್ಪಿರಿಟ್, ಪ್ರಾಮಿಸ್ ಆಫ್ ಇಂಡ್ವೆಲ್ಲಿಂಗ್ ಪ್ರೆಸೆನ್ಸ್, ಪವಿತ್ರ ಆತ್ಮ, ಅಂತರ್ಗತ ಸಾನ್ನಿಧ್ಯದ ವಾಗ್ದಾನ. ಸೊ ಇದು ಕ್ರೈಸ್ತ ಸಭೆ ಯೇಸು ಕ್ರಿಸ್ತನ ದಿವ್ಯಾರೋಹಣವನ್ನ ಆಚರಿಸುವಂತಹ ಒಂದು ದಿನ. ಅಂದ್ರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿ ಸುಮಾರು 40 ದಿನಗಳ ಪರ್ಯಂತರ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಒಯ್ಯುವಂತಹ ಒಂದು ಭಾನುವಾರ. ಸೊ ಈ ರೀತಿ ಯೇಸು ಕ್ರಿಸ್ತನು ತನ್ನ ಐಹಿಕ ದೌತ್ಯವನ್ನ ಪೂರೈಸಿ ಪರಲೋಕಕ್ಕೆ ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರನ್ನ ಏನ್ ಮಾಡ್ತಾ ಇದ್ದಾನೆ? ದೃಢಪಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ಭಾಗದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಕೆಲವು ಮಾತುಗಳನ್ನು ನಾವು ಈ ಒಂದು ಭಾಗದಲ್ಲಿ ನಾವು ನೋಡಬಹುದು. ಪ್ರತ್ಯೇಕವಾಗಿ ಯೋಹಾನನು ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯದಲ್ಲಿ ಯೇಸು ತನ್ನ ಐಹಿಕ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಹೇಳಿರುವಂತಹ ಕೆಲವು ಮಾತುಗಳು, ಅದರ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಪವಿತ್ರ ಆತ್ಮನ ಅಂತರ್ಗತ ಸಾನ್ನಿಧ್ಯದ ಭರವಸೆ. ನೋಡಿ, ಅಂದ್ರೆ ಯೇಸು ಸ್ವಾಮಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿಯೇ ತನ್ನೊಂದಿಗಿದ್ದ ಶಿಷ್ಯರಿಗೆ ಏನ್ ಮಾಡ್ತಾ ಇದ್ದಾನೆ? ತನ್ನ ಸಾನ್ನಿಧ್ಯದ ಭರವಸೆಯನ್ನ ಕೊಡುವಂತದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ಬರುವಂತಹ ಸಂದರ್ಭದಲ್ಲಿ ಅದರ 16ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ನೋಡಿ, ಸುಮಾರು 3.5 ವರ್ಷ ಕಾಲ ಯೇಸು ಸ್ವಾಮಿ ಶಿಷ್ಯರ ಸಂಗಡ ಏನ್ ಮಾಡ್ದ? ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯವನ್ನ ಒಂದೊಂದಾಗಿ ಪೂರ್ತಿಗೊಳಿಸ್ತಾ ಹೋದ. ಆದರೆ
ಮೇನ್ ಇವೆಂಟ್ ಅನ್ನುವಂಥದ್ದು, ಯೇಸು ಕ್ರಿಸ್ತನ ಜೀವಿತದ, ಐಹಿಕ ಜೀವಿತದ ಮೇನ್ ಇವೆಂಟ್ ಅನ್ನುವಂಥದ್ದು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಸಮರ್ಪಿಸಿಕೊಳ್ಳುವಂಥದ್ದು ಮತ್ತು ತನ್ನ ತರುವಾಯ ತಾನು ಆರಿಸಿಕೊಂಡಂತಹ ಅಪೊಸ್ತಲರ ಮೂಲಕವಾಗಿ ಈ ಸದ್ವರ್ತಮಾನವನ್ನ ಇಡೀ ಪ್ರಪಂಚಕ್ಕೆ ತಿಳಿಯಪಡಿಸುವಂಥದ್ದು. ಅಂದ್ರೆ ಈ ಎರಡು ಕಾರ್ಯಗಳು ನಡಿಬೇಕಾದ್ರೆ, ಅಂದ್ರೆ ಎರಡನೇ ಕಾರ್ಯವು ಪ್ರತ್ಯೇಕವಾಗಿ ನಡಿಬೇಕಾದ್ರೆ ಈ ಶಿಷ್ಯರಿಗೆ ಏನ್ ಬೇಕು? ದೇವರ ಸಾನ್ನಿಧ್ಯ ಬೇಕು. ಆ ಸಾನ್ನಿಧ್ಯದ ಕುರಿತಾಗಿ ಹೇಳಿರುವಂಥದ್ದು, ಒಬ್ಬ ಸಹಾಯಕನನ್ನ ನಿಮ್ಮ ಬಳಿಗೆ ಕಳಿಸ್ಕೊಡ್ತೇನೆ. ಅಂದ್ರೆ ಅಂತರ್ಗತ ಸಾನ್ನಿಧ್ಯ, ಅಂತರಂಗದ ಸಾನ್ನಿಧ್ಯದ ಭರವಸೆ, ಅಂದ್ರೆ ಪವಿತ್ರಾತ್ಮನ ಭರವಸೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಮಾತುಗಳನ್ನ ಇಲ್ಲಿ ಲೂಕನು ಹೇಳಿರುವಂಥದ್ದು, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ, ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಯಾತಕ್ಕೋಸ್ಕರವಾಗಿ ಈ ಒಂದು ಪವಿತ್ರ ಆತ್ಮನ ಸಾನ್ನಿಧ್ಯದ ಕುರಿತಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ದು? 8ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ಪವಿತ್ರಾತ್ಮ ಸಾನ್ನಿಧ್ಯದ ಅವಶ್ಯಕತೆ ಅನ್ನುವಂಥದ್ದು ಟು ಬಿ ವಿಟ್ನೆಸ್. ನೀವು ನನಗೆ ಏನಾಗಬೇಕು? ಸಾಕ್ಷಿಗಳಾಗಿರಬೇಕು. ನೋಡಿ, ಯೇಸು ಸ್ವಾಮಿಯ ಸೇವೆಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡ ತರುವಾಯ ಯಥಾ ಪ್ರಕಾರ, ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ತಾನು ಬೆಳೆದು ಬಂದಂತಹ ನಜರೇತಿನಲ್ಲಿ ಇದ್ದಂತಹ ಒಂದು ದೇವಾಲಯಕ್ಕೆ, ಯಹೂದ ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿನ ಏನು ದೇವಾಲಯದ ಅಧಿಕಾರಿ ಏನ್ ಮಾಡ್ತಾ ಇದ್ದಾನೆ? ಓದುವುದಕ್ಕೆ ಸುರುಳಿಯನ್ನ ಯೇಸು ಸ್ವಾಮಿಯ ಕೈಗೆ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಸುರುಳಿಯನ್ನ ತೆಗೆದು ಓದಿದ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಪ್ರಕಟಿಸುವುದಕ್ಕೆ, ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಅಂದ್ರೆ ಪವಿತ್ರಾತ್ಮನ ಸಾನ್ನಿಧ್ಯ ಅನ್ನುವಂಥದ್ದು, ಅಥವಾ ಪವಿತ್ರಾತ್ಮ ಸಾನ್ನಿಧ್ಯದ ವಾಗ್ದಾನ ಅನ್ನುವಂಥದ್ದು ಟು ಬಿ ಎ ವಿಟ್ನೆಸ್, ಸಾಕ್ಷಿಗಳಾಗುವುದಕ್ಕಾಗಿ. ಇವತ್ತು ನಾವು ಪವಿತ್ರಾತ್ಮನ ಹೆಸರನ್ನು ಹೇಳ್ಕೊಂಡು ಅನೇಕ ವಿಧವಾದಂತಹ ಕಾರ್ಯಗಳನ್ನ ಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯಕ್ಕೆ ನಾವು ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂತಹ ಒಂದು ಭಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರನ್ನ ನೋಡಿ ಹೇಳುವಂತಹ ಒಂದು ಮಾತು, ಅದರ 21ನೇ ವಾಕ್ಯ, ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು, ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ.
ನೋಡಿ, ಯೆಶಾಯನ ಪ್ರವಾದನ ಗ್ರಂಥವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ದೇವರಿಗೆ ಅವಿಧೇಯರಾಗಿ ದೇವರನ್ನ ಧಿಕ್ಕರಿಸಿ ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುವಂತಹ ವ್ಯಕ್ತಿಗಳಾಗಿದ್ರು. ಆದಾಗ್ಯೂ ಈ ಇಸ್ರಾಯೇಲ್ ಮಕ್ಕಳು ದೇವರನ್ನಾಗಲಿ ಅಥವಾ ಯೆಹೋವನನ್ನಾಗಲಿ ಯೆಹೋವನ ನಿಯಮಗಳನ್ನಾಗಲಿ ಲಕ್ಷಿಸದವರಾಗಿದ್ದರೂ ಸಹ ಕೆಲವು ಧಾರ್ಮಿಕವಾದ ಪರಿಪಾಠಗಳನ್ನು ಆಚರಿಸುವಂತಹ ವ್ಯಕ್ತಿಗಳಾಗಿದ್ರು. ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, 3ನೇ ವಾಕ್ಯ, ನಾವು ಉಪವಾಸ ಮಾಡ್ತಾ ಇದ್ದೇವೆ, ದೇವರು ಯಾಕೆ ನಮ್ಮನ್ನು ಕಟಾಕ್ಷಿಸುವುದಿಲ್ಲ? ಇದು ಅನೇಕ ಕ್ರೈಸ್ತರುಗಳು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಹೇಳುವಂಥದ್ದು, ನಾನು ಪ್ರತಿ ಭಾನುವಾರ ಸಭೆಗೆ ಹೋಗ್ತೇನೆ, ಯಾಕೆ ನನ್ನ ಜೀವಿತದಲ್ಲಿ ಇಂತಹ ಪರಿಸ್ಥಿತಿ? ಯಾಕೆ ನನ್ನ ಜೀವಿತದಲ್ಲಿ ಒಂದು ಉನ್ನತಿ ಇಲ್ಲ? ವಿದ್ಯಾಭ್ಯಾಸದಲ್ಲಿ ಯೋಗ್ಯತೆ ಉಂಟು, ಎಲ್ಲ ವಿಧದಲ್ಲಿ ಯೋಗ್ಯತೆ ಉಂಟು, ಆದರೆ ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿ ಇಸ್ರಾಯೇಲ್ ಮಕ್ಕಳು, ಪ್ರವಾದಿಯಾದ ಯೆಶಾಯನು ಈ ಒಂದು ಗ್ರಂಥವನ್ನು ಬರೆಯುವಂತಹ ಸಂದರ್ಭದಲ್ಲಿ ಏನು, ಅವರು ಸೆರೆಯಾಗಿ ಒಯ್ಯಲ್ಪಟ್ಟಿದ್ದಾರೆ. ಸೆರೆಯಾಗಿ ಒಯ್ಯಲ್ಪಟ್ಟಾಗ್ಯೂ ತಾವಿರುವ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಕೆಲವು ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಉಪವಾಸ ಮಾಡಿದ್ದೇವೆ. ಯಾಕಂದ್ರೆ ನಾವು ಯಾಜಕಕಾಂಡ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅದರ 23ನೇ ಅಧ್ಯಾಯದಲ್ಲಿ, ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೆಲವು ಹಬ್ಬಗಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಸೊ ಈ ಹಬ್ಬಗಳ ಆಚರಣೆಯಲ್ಲಿ, ಈ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ಏನ್ ಮಾಡಬೇಕು? ಆ ದಿನ ಉಪವಾಸ ಮಾಡಬೇಕು. ಯಾವ ರೀತಿ ಉಪವಾಸ ಮಾಡಬೇಕು ಅಂತ ಹೇಳಿದ್ರೆ, ಇಸ್ರಾಯೇಲ್ ಮಕ್ಕಳು ಮಾತ್ರ ಅಲ್ಲ, ಅವರಲ್ಲಿರುವಂತಹ ದಾಸಿಯರು ಸಹ ಉಪವಾಸ ಮಾಡಬೇಕು. ಆ ದಿನ ಆ ದೇಶದಲ್ಲಿ ಯಾವ ಕೆಲಸವನ್ನ ಮಾಡಬಾರದು. ಆದರೆ ಈ ಇಸ್ರಾಯೇಲ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಆ ದಿನದಲ್ಲಿ ಅವರು ಉಪವಾಸ ಮಾಡ್ತಾರೆ, ಆದರೆ ಏನ್ ಮಾಡ್ತಾ ಇದ್ದಾರೆ? ಅವರ ಕೆಲಸದವರು ಏನ್ ಮಾಡ್ತಾರೆ? ಕೆಲಸಕ್ಕೆ ತಳ್ತಾ ಇದ್ದಾರೆ. ಸೊ ಅದನ್ನ ಮುಚ್ಚಿಟ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ನಾವು ಉಪವಾಸ ಮಾಡಿದ್ದೇವೆ, ದೇವರು ಯಾಕೆ ನಮ್ಮನ್ನ ಕಟಾಕ್ಷಿಸೋದಿಲ್ಲ? ದೇವರು ಯಾಕೆ ನಮ್ಮನ್ನ ಕನಿಕರಿಸೋದಿಲ್ಲ? ಅಲ್ಲಿ ಯೆಹೋವನು ಹೇಳುವಂಥದ್ದು, ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನ ನಡೆಸಿ. ಅಂದ್ರೆ ನಾವು ಆರಾಧನೆಗೆ ಹೋಗ್ತೇವೆ, ನಾವು ಕಾಣಿಕೆ ಕೊಡ್ತೇವೆ, ನಾವು ದಶಮ ಭಾಗ ಕೊಡ್ತೇವೆ, ಆದರೆ ಏನು? ಸೊ ನಮಗೆ ದೇವರೊಂದಿಗೆ ಒಂದು ವೈಯಕ್ತಿಕವಾದ ಸಂಬಂಧ ಇಲ್ಲ. ವಿ ಡೋಂಟ್ ಹ್ಯಾವ್. ವಿ ಆನರ್ ಗಾಡ್ ಬೈ ಮೌತ್. ನಾವು ದೇವರನ್ನು ಬಾಯಿ ಮೂಲಕವಾಗಿ ನಾವೇನ್ ಮಾಡ್ತೇವೆ? ಗೌರವ ಕೊಡ್ತೇವೆ. ತುಟಿಗಳ ಮೂಲಕವಾಗಿ ದೇವರಿಗೆ ನಾವು ಆರಾಧನೆ ಸಲ್ಲಿಸ್ತೇವೆ, ಆದರೆ ನಮ್ಮ ಹೃದಯ ದೇವರೊಂದಿಗೆ ಯಾವ ಸಂಬಂಧವನ್ನು ಇಟ್ಕೊಂಡಿಲ್ಲ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಯಾಕೆ ನಮ್ಮ ಜೀವಿತದಲ್ಲಿ ಎಲ್ಲ ಇದ್ದು ಯಾಕೆ ನಮ್ಮ ಜೀವಿತದಲ್ಲಿ ಒಂದು ಉನ್ನತಿ ಸಿಗ್ತಾ ಇಲ್ಲ ಅಂತ ಹೇಳಿದ ಕಾರಣ ಇಷ್ಟೇ. ಸೊ ವಿ ಆರ್ ಓನ್ಲಿ ಡೂಯಿಂಗ್ ದ ಶೋ ಅಪ್. ಸೊ ಇಸ್ರಾಯೇಲ್ ಮಕ್ಕಳು ಕಪ್ಪಟ ಭಕ್ತ ವೇಷಧಾರಿಗಳಾಗಿದ್ರು, ಕಪ್ಪಟ ಭಕ್ತಿಯ ವೇಷಧಾರಿಗಳು. ಇದರ ಫಲವಾಗಿ ದೇವರೇನ್ ಮಾಡಿದ್ರು? ಅವರ ಪ್ರಾರ್ಥನೆಯನ್ನ ಏನ್ ಮಾಡಲಿಲ್ಲ? ಕೇಳಲಿಲ್ಲ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ನಿಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಗಳನ್ನ ನೀವು ಹಾದು ಹೋಗ್ತಾ ಇದ್ರೆ, ಸೊ ಲೆಟ್ ಅಸ್ ಎಕ್ಸಾಮಿನ್ ಯುವರ್ ಲೈಫ್. ನಿಮ್ಮ ಜೀವಿತವನ್ನ ನೀವು ಒಮ್ಮೆ ಪರೀಕ್ಷೆ ಮಾಡ್ಕೊಳ್ರಿ. ನೋಡ್ರಿ, ಯೆಶಾಯ 58ನೇ ಅಧ್ಯಾಯದಲ್ಲಿ ಕಪಟ ಭಕ್ತಿಯನ್ನ ಬಿಟ್ಟು ಯಥಾರ್ಥ ಭಕ್ತಿಯನ್ನ ತೋರ್ಪಡಿಸಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ.
59ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟಗೈಯಲ್ಲ, ಆತನ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳು ನಿಮ್ಮ ಪಾಪಗಳು ಏನ್ ಮಾಡಿದೆ, ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆ. See, when we look ourselves, so we are okay, I am perfect. ಸೊ ನನ್ನ ಜೀವಿತವನ್ನ ನಾನು ನನ್ನದೇ ಆದಂತಹ ತೂಕದಲ್ಲಿ ತೂಗಿ ನೋಡುವಾಗ ಐ ಆಮ್ ಆಲ್ ರೈಟ್. ಆದರೆ ನಾನು ನನ್ನನ್ನ ತೂಗಿ ನೋಡಬೇಕಾಗಿರುವಂಥದ್ದು ನನ್ನ ತೂಕದಲ್ಲಿ ಅಲ್ಲ, ಬದಲಿಗೆ ದೇವರ ತೂಕದಲ್ಲಿ. ನೋಡಿ, ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಬರುವಂತಹ ಸಂದರ್ಭದಲ್ಲಿ ದಾರ್ಯಾವೇಶನ ಕುರಿತಾಗಿ, ಐಶ್ವರ್ಯನ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ದೇವರು ನಿನ್ನನ್ನು ತೂಗಿ ನೋಡ್ದ. ದೇವರು ನಿನ್ನನ್ನು ತೂಗಿ ನೋಡಿದಾಗ ನೀನೇನಾಯ್ತು, ನೀನು ಕಡಿಮೆಯಾಗಿ ಕಾಣಲ್ಪಟ್ಟಿ. ಸೊ ದೇವರು ನಮ್ಮನ್ನು ತೂಗಿ ನೋಡ್ತಾನೆ. ಸೊ ವಿ ಆಲ್ವೇಸ್ ನಾವೇನು ನೋಡ್ತೇವೆ, ವಿ ವೇಟ್ ಅವರ್ ಸೆಲ್ಫ್. ನಾವು ನಮ್ಮದೇ ಆದ ತೂಕದಲ್ಲಿ ನಮ್ಮನ್ನ ತೂಗಿ ನೋಡ್ತೇವೆ. ಸೊ ನನ್ನದೇ ಆದ ತೂಕದಲ್ಲಿ ನಾನು ತೂಗಿ ನೋಡುವಾಗ ನನ್ನಷ್ಟು ಪವಿತ್ರ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಯಾಕಂದ್ರೆ ಪ್ರತಿದಿನ ದೇವರ ವಾಕ್ಯವನ್ನು ಸಾರ್ತೇವೆ. ಪ್ರತಿದಿನ ಸುಮಾರು 8 ರಿಂದ 10 ತಾಸು ನಾನು ದೇವರ ವಾಕ್ಯದ ಮುಂದೆ ಕೂರ್ತೇನೆ. ಈ ವ್ಯಕ್ತಿ ನನ್ನ ಅಳತೆ ತೂಕದಲ್ಲಿ ನೋಡುವಾಗ ಐ ಆಮ್ ಓಕೆ. ಆದರೆ ದೇವರ ತೂಕ ಇಟ್ ಇಸ್ ಡಿಫ್ರೆಂಟ್. ಪ್ರಿಯರೇ, ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ, ನಾವು ಉಪವಾಸ ಮಾಡಿದ್ದೇವೆ, ನಾವೆಲ್ಲ ಮಾಡ್ತಾ ಇದ್ದೇವೆ, ಬಟ್ ವೈ? ಸೊ ದೇವರು ಹೇಳುವಂಥದ್ದು, ನೀವು ಉಪವಾಸ ಮಾಡಿದ್ದು ಸರಿ, ಆದರೆ ಮಾಡುವಂತ ರೀತಿಯಲ್ಲಿ ನೀವು ಮಾಡಲಿಲ್ಲ. ಸೊ ನಾವು ಆರಾಧನೆಗೆ ಹೋಗ್ತೇವೆ, ನಾವು ಕಾಣಿಕೆ ಕೊಡ್ತೇವೆ, ನಾವು ದಶಮ ಭಾಗ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಆದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಾನಮಾನ ಇಲ್ಲ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ಅದು ನಮ್ಮ ಜೀವಿತದಲ್ಲಿ ಇರುವಂತಹ ತೊಂದರೆ. ನೋಡಿ, ಕಳೆದ 2-3 ದಿನದಲ್ಲಿ ನಾನು ದಾನಿಯೇಲನ ಕುರಿತಾಗಿ ಯೋಚನೆ ಮಾಡಿದೆ, ಶದ್ರಕ್ ಮೇಷಕ್ ಅಬೇದ್ನೆಗೋರ ಕುರಿತಾಗಿ ಯೋಚನೆ ಮಾಡಿದೆ. ದೇ ಆರ್ ಇನ್ ದ ಅಲೈನ್ ಲ್ಯಾಂಡ್. ಅವರು ತಮ್ಮದಲ್ಲದ ದೇಶದಲ್ಲಿ ತಮ್ಮ ಧಾರ್ಮಿಕತೆಗೆ ವಿಭಿನ್ನವಾದ ಸ್ಥಳದಲ್ಲಿ ವಾಸ ಮಾಡುವಂತ ವ್ಯಕ್ತಿಯಾಗಿದ್ರು. ಅವರ ಜೀವಿತದಲ್ಲಿ ಆರಂಭದಲ್ಲಿ ಪ್ರಯಾಸಗಳು, ಪ್ರತಿಕೂಲಗಳು ಬಂದಾಗ್ಯೂ ಅವರು ತಮ್ಮದೇ ಆದಂತಹ ಭಕ್ತಿಯಲ್ಲಿ, ತಮ್ಮದೇ ಆದ ಪ್ರಮಾಣದಲ್ಲಿ ನೆಲೆ ನಿಲ್ಲುವಂತ ವ್ಯಕ್ತಿಗಳಾಗಿದ್ರು. ಅದರ ಫಲವಾಗಿ ದೇವರು ಏನ್ ಮಾಡಿದ್ರು, ಅವರನ್ನ ಮೇಲಕ್ಕೆ ತಂದ. ಸೊ ನಾನು ಕಲಿತಂತ ಪಾಠ ಇಷ್ಟೇ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ವೇರ್ ವಿ ಆರ್. ಸೊ ನಾವು ವಾಸಿಸುವಂತಹ ಲೋಕ ಅನ್ನುವಂಥದ್ದು ಇಸ್ ಅ ಮಿಕ್ಸ್ಡ್ ಜನರೇಷನ್. ಸೊ ವಿ ಕೆನಾಟ್ ವರ್ಕ್ ವಿತ್ ಇನ್ ದ ಕ್ರಿಶ್ಚಿಯನ್ ಕಮ್ಯುನಿಟಿ. ಕ್ರೈಸ್ತರ ಮಧ್ಯದಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಯೇಸು ಸ್ವಾಮಿ ಹೇಳಿದ, ನೀವು ಲೋಕಕ್ಕೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ. ವಿ ಆರ್ ಕಾಲ್ಡ್ ಟು ಆಸ್ ಎ ಯೂನಿವರ್ಸಲ್ ಇವಾಂಜಲಿಸ್ಟ್. ನಾವು ಏನು, ಇಡೀ ಪ್ರಪಂಚಕ್ಕೆ ಸುವಾರ್ತಿಕರಾಗಿ ಕರೆಯಲ್ಪಟ್ಟವರು. ಆದರೆ ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ಇರುವುದಾದರೆ ಆ ಮಧ್ಯದಲ್ಲಿ ದೇವರು ನಮ್ಮನ್ನೇನ್ ಮಾಡ್ತಾನೆ, ಮೇಲಕ್ಕೆ ತರ್ತಾರೆ. ಇಲ್ಲಿ ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ದಾರೆ, ನಾವು ಉಪವಾಸ ಮಾಡಿದ್ವಿ, ಆದರೆ ದೇವರು ಹೇಳ್ತಾ ಇದ್ದಾನೆ, ರಕ್ಷಿಸಲಾರದಂತೆ ಯೆಹೋವನ ಕೈ ಮೋಟುಗೈಯಲ್ಲ, ಕೇಳಲಾರದಂತೆ ಆತನ ಕಿವಿಯ ಮಂದವಾಗಿಲ್ಲ, ಆದರೆ ನಿಮ್ಮ ಅಪರಾಧಗಳು. ಸೊ ಅಲ್ಲಿಗೆ ಮುಕ್ತಾಯಗೊಳಿಸದೆ ದೇವರು ಹೇಳ್ತಾ ಇದ್ದಾನೆ, ಮತ್ತೆ ಹೇಳ್ತಾ ಇದ್ದಾನೆ, ಸೊ ನೀವೇನ್ ಮಾಡಬೇಕು, ಅದರ 59ನೇ ಅಧ್ಯಾಯವನ್ನು ನೀವು ನೋಡುವಂತಹ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ಸೊ ನೀವು ನಿಮ್ಮ ಜೀವಿತವನ್ನ ಕ್ರಮಪಡಿಸಿಕೊಂಡ್ರೆ ಏನ್ ಮಾಡ್ತಾನೆ? ಸೊ ನಿಮ್ಮ ಜೀವಿತದಲ್ಲಿ
ಕತ್ತಲು ಹೋಗಿ ಬೆಳಕು ಬರ್ತದೆ, ಅಂಧಕಾರ ಹೋಗಿ ಮಧ್ಯಾಹ್ನವಾಗ್ತತೆ, ನಿಮ್ಮ ಆತ್ಮಗಳಿಗೆ ತೃಪ್ತಿ ಸಿಗ್ತದೆ. ಸೊ ಈ ರೀತಿ ಮಾಡುವಂತಹ ಸಂದರ್ಭದಲ್ಲಿ ನಾನೇನ್ ಮಾಡ್ತೇನೆ, ನಾನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡ್ತೇನೆ. ಆ ಒಡಂಬಡಿಕೆ ಅನ್ನುವಂಥದ್ದು ನಿಮ್ಮ ಬಾಯಿಯಲ್ಲಿ ನನ್ನ ಮಾತನ್ನ ಇಡ್ತೇನೆ, ನಿಮ್ಮ ಬಾಯಿಯಲ್ಲಿ ನನ್ನ ಮಾತನ್ನ ಇಡ್ತೇನೆ. ಇದು ಸುಮ್ಮನೆ ದಕ್ಕುವಂಥದ್ದಲ್ಲ. ಸೊ ಇದು ಈ ರೀತಿಯೆಲ್ಲ ಆಗ್ಬೇಕಾದ್ರೆ ನಾವೇನ್ ಮಾಡಬೇಕು, ನಾವು ಕೆಲವು ತ್ಯಾಗವನ್ನ ಮಾಡುವುದಕ್ಕೆ ನಾವು ತಯಾರಾಗಿರ್ಬೇಕು. ನೋಡಿ, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಇದರ ಕುರಿತಾಗಿ ಹೇಳಿರುವಂಥದ್ದು 31ನೇ ಅಧ್ಯಾಯದ 33ನೇ ವಾಕ್ಯ. ಆ ದಿನಗಳು ಬಂದ ಮೇಲೆ, ಯಾವ ದಿನಗಳು ಬಂದ ಮೇಲೆ ನೀವು ನಿಮ್ಮನ್ನೇ, ಸೊ ನಿಮ್ಮ ಪಾಪಗಳನ್ನ ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಂಡ್ರೆ ನಾನೇನ್ ಮಾಡ್ತೇನೆ, ನಿಮ್ಮ ಅಂತರಂಗದಲ್ಲಿ ನಮ್ಮ ಧರ್ಮೋಪದೇಶವನ್ನ ಬರಿತೇನೆ. ನಿಮ್ಮ ಅಂತರಂಗದಲ್ಲಿ. ಇವತ್ತು ನಾನು ಹೇಳಿದ್ನಲ್ಲ, ವಿ ಆನರ್ ಗಾಡ್ ಬೈ ಓನ್ಲಿ ಮೌತ್. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವೇನ್ ಮಾಡ್ತೇವೆ, ಬಾಯಿ ಮೂಲಕವಾಗಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೇವೆ, ಆದರೆ ನಮ್ಮ ಜೀವಿತ ದೇವರಿಂದ ಬಲು ದೂರ ಇರುವಂಥದ್ದಾಗಿದೆ. ಸೊ ನಾವೇನ್ ಮಾಡಬೇಕು, ಅದಕ್ಕೋಸ್ಕರವಾಗಿ ವಾಟ್ ವಿ ಹ್ಯಾವ್ ಟು ಡೂ. ಇಸ್ರಾಯೇಲ್ ಮಕ್ಕಳು ಹೇಳ್ತಾ ಇದ್ರೆ, ನಾವು ಉಪವಾಸ ಮಾಡಿದ್ವಿ, ನಾವು ಅದು ಮಾಡಿದ್ವಿ, ನಾವು ಇದು ಮಾಡಿದ್ವಿ. ಆದ್ರೆ ದೇವರು ಹೇಳುವಂಥದ್ದು ಇವೆಲ್ಲ ಕೇವಲ ಬಾಯಿ ಮಾತುಗಳು. ಸೊ ದೇವರಿಗೆ ಬೇಕಾಗಿರುವಂಥದ್ದು ಬಾಯಿ ಮಾತಲ್ಲ ಪ್ರಿಯರೇ, ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ಹೃದಯ. ಇಲ್ಲಿ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ಸೊ ನೀವು ನಿಮ್ಮ ಜೀವಿತವನ್ನ ಕ್ರಮಪಡಿಸಿಕೊಂಡ್ರೆ ನನ್ನ ಧರ್ಮೋಪದೇಶವನ್ನ ನಿಮ್ಮ ಅಂತರಂಗದಲ್ಲೇ ಬರಿತೇನೆ, ನಿಮ್ಮ ಹೃದಯದೊಳಗೆ ಅದನ್ನು ಬರಿತೇನೆ. ನಾನು ನಿಮಗೆ ದೇವರಾಗಿರ್ತೇನೆ, ನೀವು ನನಗೆ ಪ್ರಜೆಗಳಾಗಿರ್ತೀರಾ. ಸೊ ನೀವು ನನಗೆ ಪ್ರಜೆಗಳಾಗಿರ್ತೀರ. ನೋಡಿ, ದೇವರ ಸಾನ್ನಿಧ್ಯ, ಅಂತರ್ಗತ ಸಾನ್ನಿಧ್ಯ ಅನ್ನುವಂಥದ್ದು ಏನು? ದೇವರು ನಮ್ಮೊಳಗೆ ವಾಸ ಮಾಡುವಂಥದ್ದಾಗಿದೆ. ಪವಿತ್ರಾತ್ಮನು ಅನ್ನುವಂಥದ್ದು, ಸೊ ವಿ ಸೆಟ್ ಅಪಾರ್ಟ್ ಅನ್ನುವಂಥದ್ದಾಗಿದೆ. ನಮ್ಮನ್ನು ನಾವೇ ಬೇರ್ಪಡಿಸಿಕೊಂಡು ಜೀವಿಸುವಂಥದ್ದು ಎಂಬುದಾಗಿ ಆಗಿದೆ. ನೋಡಿ, ಇಬ್ರಿಯ ಗ್ರಂಥಕರ್ತನು ಯಹೂದ ಕ್ರೈಸ್ತರಿಗೆ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು, ಅಲ್ಲಿ ಇದೇ ಪ್ರಯೋಗವನ್ನ ಯೆರೆಮೀಯನ ಪ್ರವಾದನ ಗ್ರಂಥದ ಭಾಗವನ್ನ ಅಲ್ಲಿ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡ್ತೇನೆ, ಅವರ ಮನಸ್ಸಿನಲ್ಲಿ ಅವುಗಳನ್ನು ಬರಿತೇನೆ. ನೋಡಿ, ದೇವರು ನಮ್ಮ ಸಂಗಡ ವಾಸಿಸುವುದಕ್ಕೆ ಬಯಸುವಂತಹ ದೇವರು. ಕಳೆದ 6 ವಾರಗಳಿಂದ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ, ಅಥವಾ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಅನೇಕ ವಿಚಾರಗಳ ಕುರಿತಾಗಿ ನಾವು ಮನನ ಮಾಡಿದ್ವಿ. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇಷ್ಟೆಲ್ಲ ತ್ಯಾಗವನ್ನು ಅನುಭವಿಸಿತು? ಯಾತಕ್ಕೋಸ್ಕರವಾಗಿ? ತಂದೆ ತಾಯಿಗಳು ಹೇಳುವಂತ ಒಂದು ಪ್ರಶ್ನೆ, ಯಾತಕ್ಕೋಸ್ಕರವಾಗಿ ನಿನಗೆ ಇಷ್ಟೆಲ್ಲ ನನ್ನ ದುಡ್ಡು ಹಣ ಖರ್ಚು ಮಾಡಿದೆ? ಅವರು ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನಕ್ಕೆ ಬರಬೇಕು ಎಂಬುದಾಗಿ LKG ಇಂದ ಹಿಡಿದು ಕಿಂಡರ್ ಗಾರ್ಟನಿಂದ ಹಿಡಿದು ಮಕ್ಕಳಿಗೆ ಹಣ ಖರ್ಚು ಮಾಡಿ ಇಲ್ಲಿ ತನಕ 3ನೇ ವಯಸ್ಸಲ್ಲಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಹಣ ಖರ್ಚು ಮಾಡೋದಕ್ಕೆ ಶುರು ಮಾಡಿದ್ರೆ ಸುಮಾರು 25 ವರ್ಷ ತನಕ, ಸುಮಾರು 22 years. ಸೊ ದೇ ಆರ್ ಸ್ಪೆಂಡಿಂಗ್. ಯೋಚನೆ ಮಾಡಿ,
ಎಷ್ಟು ಲಕ್ಷ ಖರ್ಚು ಮಾಡಿರಬೇಕು ಒಬ್ಬ ಮಗುವನ್ನ ಒಂದು ಸ್ಥಾನಕ್ಕೆ ತರೋದಕ್ಕೆ. ಯಾತಕ್ಕೋಸ್ಕರವಾಗಿ ಇಷ್ಟೆಲ್ಲ ಹಣ ಖರ್ಚು ಮಾಡುವಂಥದ್ದು? ಅವ್ರಿಗೇನು ಮಾಡಬೇಕು? ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು. ನೋಡಿ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮನುಷ್ಯನ ರೂಪವನ್ನು ತಾಳಿ, ದಾಸನ ರೂಪವನ್ನು ತಾಳಿ ಲೋಕಕ್ಕೆ ಬಂದಂಥದ್ದು. ಯಾತಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟದ್ದು? ನಾವು ಪ್ರತಿ ಭಾನುವಾರ ಸಭೆಗೆ ಬಂದ್ಬಿಟ್ಟು ಕುತ್ಕೊಂಡು ಕೈ ತಟ್ಬಿಟ್ಟು ವಾಪಸ್ ಮನೆಗೆ ಹೋಗೋದಕ್ಕೋಸ್ಕರನ. ಸೊ ದಿಸ್ ಇಸ್ ವಾಟ್ ಟುಡೇ ವಿ ಆರ್ ಡೂಯಿಂಗ್. ಇವತ್ತು ನಾವು ಮಾಡುವಂಥದ್ದು ಇದನ್ನೇ. ನೋಡಿ, ಯೇಸು ಸ್ವಾಮಿ ಇಷ್ಟೆಲ್ಲ ಮನುಷ್ಯನ ರೂಪವನ್ನು ತಾಳಿ ಲೋಕಕ್ಕೆ ಬಂದು ಇಡೀ ಮನುಕುಲದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳಿಗಾಗಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಕೊಟ್ಟಿರುವಂಥದ್ದು ನಾವು ಯಥಾ ಪ್ರಕಾರವಾಗಿ ಬದುಕುವುದಕ್ಕೋಸ್ಕರವಾಗಿ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ರಿ. ನೋಡಿ, ಲೌಕಿಕರಿಗೂ ನಮಗೂ ಇರುವ ವ್ಯತ್ಯಾಸ ಏನಿದೆ ಹೇಳಿ? ಶೋ ಮಿ ಒನ್ ಡಿಫರೆನ್ಸ್. ಒಂದೇ ಒಂದು ವ್ಯತ್ಯಾಸವನ್ನು ತೋರಿಸ್ಕೊಡಿ. ಸೊ ನಿಮ್ಮ ಜೀವಿತವನ್ನು ವೈಯಕ್ತಿಕವಾಗಿ ನೋಡ್ಕೊಳ್ಳಿ. ಅಕ್ರೈಸ್ತರಾದ ನಿಮ್ಮ ಸ್ನೇಹಿತರಿಗೂ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತ ನಿಮಗೂ ಇರುವಂತ ವ್ಯತ್ಯಾಸ ಏನಾದರೂ ಇದೆಯಾ? ಕ್ರೈಸ್ತರಾದವರು ಅವರದೇ ಆದಂತಹ ಭಕ್ತಿಯಲ್ಲಿ, ಅವರದೇ ಆದಂತಹ ಪಾರಂಪರ್ಯದಲ್ಲಿ ಬಾಳ್ವೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತ ನಾವುಗಳು. ಸೊ ದೇ ಆರ್ ಫಾಲೋಯಿಂಗ್ ದೇರ್ ಟ್ರೆಡಿಷನ್. ಅವರದೇ ಆದಂತ ನೀತಿ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಕ್ರೈಸ್ತರಾದ ನಾವುಗಳು ಇಲ್ಲಿ ಪಾಲಿಸ್ತಾ ಇದ್ದೇವೆ. ನೋಡಿ, ಯೇಸು ಸ್ವಾಮಿ ಹೇಳಿದ್ದೇನು? ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಪ್ರೀತಿಸಬೇಕು. ನಾವು ನಮ್ಮ ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವಾ? ಇಲ್ಲ. ಸೊ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿ ಮಾಡ್ತಾ ಇದ್ದೇವಾ? ಇಲ್ಲ. ಸೊ ಶೋ ಮಿ ದ ಒನ್ ಡಿಫರೆನ್ಸ್. ಒಂದು ವ್ಯತ್ಯಾಸವನ್ನು ತೋರಿಸ್ಕೊಡ್ರಿ. ಬಟ್ ವಿ ಆರ್ ಕಾಲಿಂಗ್ ಅವರ್ ಸೆಲ್ಫ್, ಸೊ ಐ ಆಮ್ ಎ ಕ್ರಿಶ್ಚಿಯನ್. ನಾನು ಕ್ರೈಸ್ತ. ನಾಚಿಕೆ ಆಗಬೇಕು ನಮಗೆ, ನಾಚಿಕೆ ಆಗ್ಬೇಕು ನಮಗೆ. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇಷ್ಟೆಲ್ಲ ತಾಳ್ದ? ಯಾಕೆ? ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ನೋಡಿ, ಕೇವಲ ಮನುಕುಲದ ಪಾಪಗಳಿಗೋಸ್ಕರವಾಗಿ ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿ ಹೋಗಿದ್ದು ಮಾತ್ರ ಅಲ್ಲ, ಆತ ನಮ್ಗೇನ್ ಮಾಡಿದ್ದಾನೆ? ಒಬ್ಬ ಸಹಾಯಕನನ್ನ ನಮಗೆ ಕೊಟ್ಬಿಟ್ಟು ಹೋಗಿದ್ದಾನೆ. ಆತನೇ ಪವಿತ್ರಾತ್ಮ. ಈ ಪವಿತ್ರಾತ್ಮ ಏನ್ ಮಾಡ್ತಾರಂತೆ? ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆತ ಏನ್ ಮಾಡ್ತಾನೆ? ಆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ನೋಡಿ, 8ನೇ ವಾಕ್ಯ. ಆ ಸಹಾಯಕನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ವಿಷಯದಲ್ಲಿ ಲೋಕಕ್ಕೆ ಅರ್ಹನ ಹುಟ್ಟಿಸ್ತಾನೆ. ಪವಿತ್ರಾತ್ಮನ ಸಾನ್ನಿಧ್ಯದ ವಾಗ್ದಾನ ದೇವರು ನಮಗೆ ಕೊಟ್ಟಿರುವಂಥದ್ದು ಯಾತಕ್ಕೋಸ್ಕರವಾಗಿ? ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿ. ಕೆಲವರು ಹೇಳ್ತಾರೆ, ನನಗೆ ಪವಿತ್ರಾತ್ಮ ಹೊಂದ್ಕೊಂಡಿಲ್ಲ. ಪವಿತ್ರಾತ್ಮ ಹೊಂದ್ಕೊಳ್ಳುವುದು ಅಂತ ಹೇಳಿದ್ರೆ ಭಾನುವಾರ ಆರಾಧನೆ ಮಧ್ಯದಲ್ಲಿ ಏನೋ ಹೇಳ್ತಾರಲ್ಲ, ಅದಲ್ಲ ಪವಿತ್ರಾತ್ಮ. ಪವಿತ್ರಾತ್ಮ ಅನ್ನುವಂಥದ್ದು ಏನು? ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವುದಕ್ಕೆ. ನೋಡಿ, ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳಿದ್ರು, ದೀಪವನ್ನ ಹಚ್ಚಿ ಯಾರು ಕೊಳಗದೊಳಗೆ ಇಡೋದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ. ಆಗ ಅದು ಮನೆಯಲ್ಲಿರುವವರಿಗೆ ಬೆಳಕನ್ನ ಕೊಡ್ತದೆ. ಪವಿತ್ರಾತ್ಮ ಅನ್ನುವಂಥದ್ದು ದೇವರು ನಮ್ಮ ಮೇಲೆ ಇಟ್ಟಿರುವಂಥದ್ದು. ನಾವು ದೀಪಸ್ತಂಭ.
ದೇವರು ನಮ್ಮ ಮೇಲೆ ಪವಿತ್ರಾತ್ಮನನ್ನ ಇಟ್ಟಿರುವಂಥದ್ದು ಏನಕ್ಕೋಸ್ಕರವಾಗಿ? ನಾವು ಬೆಳಕನ್ನ ಕೊಡುವುದಕ್ಕೋಸ್ಕರವಾಗಿ. ಸೊ ನಮ್ಮಲ್ಲಿರುವಂಥ ಪವಿತ್ರಾತ್ಮ ಯಾವುದಂದ್ರೆ ಭಾನುವಾರ ಮಾತ್ರ ಕೈ ತಟ್ಟುವಂಥ ಪವಿತ್ರಾತ್ಮ. ಈ ಮೈನ್ಲೈನ್ ಸಭೆಗಳಲ್ಲಿ ಈ ಒಂದು ಪರಿಪಾಠ ಇಲ್ಲ, ಆದ್ರೆ ಬಾಕಿ ಈ ಪೆಂಟೆಕೋಸ್ತ ಸಭೆಗಳಲ್ಲಿ ನಾವು ನೋಡ್ತೇವೆ ಸ್ಟಾರ್ಟಿಂಗ್ ವೆಲ್ಕಮ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನೇ ಬಾ. ಪವಿತ್ರಾತ್ಮನ ಸಾನ್ನಿಧ್ಯದ ಭರವಸೆ ಅನ್ನುವಂಥದ್ದು, ವಾಗ್ದಾನ ಅನ್ನುವಂಥದ್ದು ಪ್ರಿಯರೇ, ಭಾನುವಾರ ಡ್ರಾಮಾ ಮಾಡುವುದಕ್ಕೋಸ್ಕರವಾಗಿ ಇರುವಂಥದ್ದಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನ. ಪವಿತ್ರಾತ್ಮನ ಇಂಡ್ವೆಲ್ಲಿಂಗ್ ಪ್ರೆಸೆನ್ಸ್ ಅನ್ನುವಂಥದ್ದು ಏನಕ್ಕೆ? ನಮ್ಮನ್ನು ಪವಿತ್ರತೆಯಲ್ಲಿ ನಡೆಸುವುದಕ್ಕೆ. ಎರಡನೇದಾಗಿ ಪವಿತ್ರಾತ್ಮನ ಸಾನ್ನಿಧ್ಯ, ಅಂತರ್ಗತ ಸಾನ್ನಿಧ್ಯದ ವಾಗ್ದಾನ ಅನ್ನುವಂಥದ್ದು ನಾವು ಸುವಾರ್ತೆಯನ್ನ ಸಾರುವಂತೆ ನಮ್ಮನ್ನ ಸಿದ್ಧಪಡಿಸುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ಹೇಳ್ದ, ವೆನ್ ಯು ರಿಸೀವ್ ದ ಪವರ್, ನೀವು ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಇದು ಪವಿತ್ರಾತ್ಮನ ವಾಗ್ದಾನ ಅನ್ನುವಂಥದ್ದು. ಇವತ್ತು ಪವಿತ್ರಾತ್ಮನ ಹೆಸರನ್ನ ಹೇಳ್ಕೊಂಡು ಇವತ್ತು ನಾವು ಅನೇಕರು ಏನ್ ಮಾಡ್ತಾ ಇದ್ದೇವೆ? ನಮ್ಮದೇ ಆದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ? ಜೀವಿಸುವಂತವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದು ಈ ಕಪಟ ಭಕ್ತಿಯ ವೇಷವನ್ನ ಬಿಟ್ಟು ಯಥಾರ್ಥವಾದಂತಹ ಒಂದು ವೇಷವನ್ನ ಧರಿಸ್ಕೊಳ್ರಿ. ದೇವರು ನಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೆ ಬಯಸ್ತಾ ಇದ್ದಾನೆ. ನೋಡಿ, ವಿಮೋಚನಾ ಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ 21ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ನೀವು ನನಗೆ ಒಂದು ಆಲಯವನ್ನ ಕಟ್ಟಬೇಕು. ಯು ಶುಡ್ ಬಿಲ್ಡ್ ಎ ಟೆಂಪಲ್. ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮೊಳಗೆ ವಾಸ ಮಾಡುವುದಕ್ಕೆ ಬಯಸ್ತಾ ಇದ್ದಾನೆ. ಪೌಲ ಹೇಳ್ತಾ ಇದ್ದಾರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸೊ ದೇವರು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಬಯಸ್ತಾ ಇದ್ದಾನೆ. ಹಳೆ ಉಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲಿನ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ಬಯಸಿದ್ರೆ, ಹೊಸ ಉಡಂಬಡಿಕೆಯಲ್ಲಿ ದೇವರು ವೈಯಕ್ತಿಕವಾಗಿ ನನ್ನೊಳಗೆ, ವೈಯಕ್ತಿಕವಾಗಿ ನಿನ್ನೊಳಗೆ ವಾಸ ಮಾಡುವುದಕ್ಕೆ ಬಯಸುವಂತವನಾಗಿದ್ದಾನೆ. ಸೊ ಈ ಯೇಸುವನ್ನ ನಮ್ಮ ಜೀವಿತದಲ್ಲಿ ನಾವು ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಜೀವಿತ ಏನಾಗಿರ್ಬೇಕು? ಪವಿತ್ರವಾಗಿರಬೇಕು. ಆಗ ಮಾತ್ರ ದೇವರು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯ. ಇಸ್ರಾಯೇಲ್ ಮಕ್ಕಳ ರೀತಿಯಲ್ಲಿ ಹೇಳಬೇಡ್ರಿ, ನಾನು ಉಪವಾಸ ಮಾಡ್ತಾ ಇದ್ದೇನೆ, ನಾನು ಅದು ಮಾಡ್ತಾ ಇದ್ದೇನೆ, ನಾನು ಇದು ಮಾಡ್ತಾ ಇದ್ದೇನೆ. ನಾವು ಅದೇ ಹೇಳ್ತೀವಿ. ವರ್ಷಕ್ಕೆ ನಾನು ಪರಿಸಾಯರು ಹೇಳಿದ್ರು ನಾವು ವಾರಕ್ಕೆ 3 ದಿನ ಉಪವಾಸ ಮಾಡ್ತೇವೆ, ನಾವು ಎಲ್ಲದರಲ್ಲಿ ದಶಮ ಭಾಗವನ್ನು ಕೊಡ್ತೇವೆ. ಯೇಸು ಸ್ವಾಮಿ ಹೇಳ್ದ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳು. ಪ್ರತ್ಯೇಕವಾಗಿ ನಾವು ಜೋನ್ಸನ್ ಮಾರ್ಕೆಟ್ಗೆ ಹೋಗ್ಬೋದು, ಕಾಣ್ತೇವೆ ಅತ್ಯಂತ ಸುಂದರವಾದಂತಹ ಗೋರಿಗಳು. ಅದರ ಒಳಗಿರುವಂಥದ್ದೇನು? ಕೊಳತು ಹೋಗಿರುವಂತಹ ಮಾಂಸ. ಇವತ್ತು ನಮ್ಮ ಕ್ರೈಸ್ತತ್ವ ಅನ್ನುವಂಥದ್ದು ಮನೋಹರವಾದಂತಹ ಗೋರಿಗಳು. ಹೊರಭಾಗದಲ್ಲಿ ನೋಡುವಾಗ ಮನೋಹರ, ಒಳಗೆ ಏನಿದೆ? ಕಪಟ, ವಂಚನೆ, ದುಷ್ಟತನ, ಹೊಟ್ಟೆ ಕಿಚ್ಚು, ಕೋಪ, ಕ್ರೋಧ. ಪ್ರಿಯರೇ, ಸೊ ಇಂತಹ ಮನಸ್ಥಿತಿಯಲ್ಲಿ ಇರುವಂತಹ ಹೃದಯದಲ್ಲಿ ಪವಿತ್ರಾತ್ಮನು ವಾಸ ಮಾಡೋದಿಲ್ಲ. ಪವಿತ್ರಾತ್ಮನು ವಾಸ ಮಾಡಬೇಕಾದ್ರೆ ಏನಾಗಿರ್ಬೇಕು? ನಮ್ಮ ಹೃದಯ ಪವಿತ್ರವಾಗಿರಬೇಕು. ಏನಿರಬಾರ್ದು? ಎಲ್ಲ ಮಾಲಿನ್ಯ ಹೊರ ಹೋಗಿರ್ಬೇಕು.
ದೆನ್ ಆಗ ಮಾತ್ರ ದೇವರ ಸಾನ್ನಿಧ್ಯವನ್ನು ನಮ್ಮ ದೈನಂದಿನ ಜೀವಿತದಲ್ಲಿ ಅನುಭವಿಸೋದಕ್ಕೆ ಸಾಧ್ಯ. ಸೊ ಅದರಿಂದ ಮುಂಜಾನೆಯಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡಿ, ಹೌ ಇಸ್ ಮೈ ಲೈಫ್, ನನ್ನ ಜೀವಿತ ಯಾವ ರೀತಿಯಾಗಿದೆ. ಸೊ ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನೋಡಿ, ಗಾಡ್ ವಾಂಟ್ಸ್ ಟು ಡ್ವೆಲ್. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಬಯಸ್ತಾನೆ. ದೇವರು ನನ್ನಲ್ಲಿ ವಾಸ ಮಾಡೋದಕ್ಕೆ ಬಯಸ್ತಾ ಇದ್ದಾನೆ. ದೇವರು ನಮ್ಮಲ್ಲಿ ವಾಸ ಮಾಡೋದಕ್ಕೆ ಬಯಸ್ತಾ ಇದ್ದಾನೆ. ನಾನು ನೀನು ಮಾಡಬೇಕಾಗಿರುವಂಥದ್ದು ಇಷ್ಟೇ, ನಮ್ಮ ಕಪಟವನ್ನು ತೆಗೆದಾಕ್ಬಿಟ್ಟು, ನಮ್ಮ ಕಪಟತ್ವವನ್ನು ತೆಗೆದಾಕ್ಬಿಟ್ಟು, ನಮ್ಮ ಅಧಾರ್ಮಿಕತೆಯನ್ನು ತೆಗೆದಾಕ್ಬಿಟ್ಟು, ನಮ್ಮ ಅವಿಧೇಯತ್ವವನ್ನು ತೆಗೆದಾಕ್ಬಿಟ್ಟು, ದೇವರು ಬಯಸುವ ರೀತಿಯಲ್ಲಿ, ದೇವರು ಇಚ್ಛಿಸುವ ರೀತಿಯಲ್ಲಿ, ದೇವರು ಕೊಟ್ಟಿರುವ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ಜೀವಿಸುವಂಥದ್ದು. ಪ್ರೀತಿಯ ಕ್ರೈಸ್ತರೇ, ಸೊ ನಮಗೆ ಕೊಟ್ಟಿರುವ ನಾವು ವಿ ಆರ್ ಸೋ ಬ್ಲೆಸ್ಡ್ ಪೀಪಲ್. ನಮ್ಮಷ್ಟು ಆಶೀರ್ವದಿಸಲ್ಪಟ್ಟಂತಹ ಜನಾಂಗ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಅಂದರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ನಂತರವಾಗಿ ಜನಿಸಿದ ಜನಾಂಗ ಅನ್ನುವಂಥದ್ದು ವಿ ಆರ್ ಸೋ ಬ್ಲೆಸ್ಡ್. ಯಾಕೆಂದ್ರೆ ಏನು ಇಲ್ದಂಗೆ ನಾವು ಉಚಿತವಾಗಿ ರಕ್ಷಣೆಯನ್ನು ಪಡ್ಕೊಂಡ್ಬಿಟ್ಟಿವಿ. ಉಚಿತವಾಗಿ ರಕ್ಷಣೆಯನ್ನು ಪಡ್ಕೊಂಡ್ಬಿಟ್ಟಿವಿ. ಸೊ ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಬಿಲೀವ್. ಅಷ್ಟೇ ಮುಗಿಯಿತು. ಆಮೇಲೆ ದೇವರು ನಮಗೆ ಏನು ಕೊಡಲಿಲ್ಲ, ಧಾರ್ಮಿಕ ವಿಧಿವಿಧಾನ ಏನು ಕೊಡಲಿಲ್ಲ. ಹಳೆ ಒಡಂಬಡಿಕೆಯ ರೀತಿಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ವರ್ಷಕ್ಕೆ 3 ಆವರ್ತಿ ಎಲ್ಲ ಇಸ್ರಾಯೇಲ್ ಮಕ್ಕಳು ಯೆರೂಸಲೇಮಿಗೆ ಪ್ರಯಾಣ ಮಾಡಬೇಕು, ಯಜ್ಞವನ್ನು ಸಮರ್ಪಿಸಬೇಕು, ಆಳು ಬೂಳು ಮಾಡಬೇಕು. ನಮಗೇನು ಇಲ್ಲ ಆ ಥರ. ನಮಗೆ ಒಂದೇ ಒಂದು ವಿಚಾರ, ಬೈ ಗ್ರೇಸ್ ಬಿ ಸೇವ್ಡ್, ಬೈ ಕೃಪೆಯಿಂದ ರಕ್ಷಣೆ ಹೊಂದ್ಕೊಂಡ್ಬಿಟ್ಟಿದ್ದೇವೆ. ಆಮೇಲೆ ಏನು ಮಾಡಬೇಕು? ಆ ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡ್ಕೊಳ್ಬೇಕಷ್ಟೇ. ಕೃಪೆಯಿಂದ ರಕ್ಷಣೆ ಹೊಂದಿ ಆ ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಂಡ್ರೆ ದೇವರು ಪವಿತ್ರ ಆತ್ಮನ ನಮ್ಮ ಮೇಲೆ ಸುರಿಸ್ತಾನೆ. ಸೊ ವಿ ಜಸ್ಟ್ ವಿ ಲೀವ್ ಇಟ್. ಸೊ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ. ಓದಬೇಕು, ಕೆಲಸ ಮಾಡಬೇಕಾ ಕೆಲಸ ಮಾಡಿ. ಡೂ ವಾಟ್ ಎವರ್ ಯು ವಾಂಟ್. ಬಟ್ ಓನ್ಲಿ ಥಿಂಗ್ ಇಸ್ ದೇವರ ಪವಿತ್ರ ಆತ್ಮನಿಗೆ ಅನುಸಾರವಾಗಿ. ಸೊ ಇಂತಹ ಅತ್ಯಮೂಲ್ಯವಾದಂತಹ ಆಶೀರ್ವಾದವನ್ನು ಪಡ್ಕೊಂಡಿರುವ ನಾವುಗಳು ಇದನ್ನು ನಾವು ಸರಿಯಾಗಿ ಉಪಯೋಗಪಡಿಸಿಕೊಳ್ಳದೆ ಹೋದರೆ ವಾಟ್ ವಿಲ್ ಹ್ಯಾಪನ್? ಸೊ ವಿ ಆರ್ ದ ಲೂಸರ್. ನೋಡಿ, 400 ವರ್ಷ ಇಸ್ರಾಯೇಲ್ ಮಕ್ಕಳು ಐಗುಪ್ತದಲ್ಲಿದ್ದರು. ಗಾಡ್ ಬ್ರಾಟ್ ದೆಮ್ ಔಟ್ ಆಫ್ ದ ಬಾಂಡೇಜ್. 40 ವರ್ಷಗಳ ತರುವಾಯ ಪ್ರಾಮಿಸ್ ಲ್ಯಾಂಡಿಗೆ ಬಂದರು. ಸಿ ಎವ್ರಿಥಿಂಗ್ ವಾಸ್ ಗುಡ್. ಒಳ್ಳೊಳ್ಳೆ ಮನೆ ಸಿಕ್ತು, ಎಲ್ರಿಗೂ ಒಳ್ಳೊಳ್ಳೆ ತೋಟ ಸಿಕ್ತು. ಅವ್ರೇನು ಮಾಡಬೇಕಾಗಿತ್ತು? ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಬದುಕ್ಬಿಟ್ಟಿದ್ರೆ ಸೊ ದೇ ಕ್ಯಾನ್ ಎಂಜಾಯ್ ದೇರ್ ಲೈಫ್ ಥ್ರೂ ಔಟ್ ದೇರ್ ಲೈಫ್ ಸ್ಪಾನ್. ಅವರ ಜೀವಿತದ ಅಂತ್ಯದ ತನಕ ಜೀವಿತವನ್ನು ಬಹಳ ಚೆನ್ನಾಗಿ ಏನು ಮಾಡ್ಬೋದಾಗಿತ್ತು? ಅನುಭೋಗಿಸ್ಬೋದಾಗಿತ್ತು. ಆದರೆ ದೇ ಡಿಸ್ಒಬೇ ಗಾಡ್. ದೇ ಡಿಸ್ಒಬೇ. ಸೊ ನಮಗೂ ಅಷ್ಟೇ ಸಂಭವಿಸ್ತಾ ಇರೋದು. ವಿ ಡಿಸ್ಒಬೇಯಿಂಗ್ ಗಾಡ್. ಏತಕ್ಕೋಸ್ಕರವಾಗಿ? ವಾಟ್ ಯು ಆರ್ ಗೆಟ್ಟಿಂಗ್. ಸೊ ದೇವರಿಗೆ ಅವಿಧೇಯರಾಗುವುದರ ಮೂಲಕವಾಗಿ ವಾಟ್ ಯು ಆರ್ ಗೆಟ್ಟಿಂಗ್? ನಥಿಂಗ್, ಝೀರೋ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಪ್ಲಾನ್. ದೇವರ ಪದ್ಧತಿಯನ್ನು ಅರ್ಥ ಮಾಡ್ಕೊಳ್ಳಿ. ಆ ಪದ್ಧತಿಗೆ ಅನುಗುಣವಾಗಿ ನಿಮ್ಮ ಜೀವಿತವನ್ನು ನೀವು ಕ್ರಮಪಡಿಸ್ಕೊಳ್ರಿ. ಸೊ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದಾರೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಪವಿತ್ರ ಆತ್ಮ ಸೊ ನಮ್ಮಲ್ಲಿ ಅಂತರ್ಗತವಾಗಿ ವಾಸಿಸುವುದಕ್ಕೆ ನೀನು ವಾಗ್ದಾನವನ್ನು ಮಾಡಿದ್ದಿ ಸ್ವಾಮಿ. ಹೌದು ಕರ್ತನೆ, ಸತ್ಯದ ಆತ್ಮನಿಂದ ನಾವು ತುಂಬಲ್ಪಟ್ಟವರಾಗಿ
ಆ ಆತ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸಿಕೊಳ್ಳುವಂತೆ ಕೃಪೆ ಮಾಡಿ. ಪೌಲನು ಹೇಳಿದ ರೀತಿಯಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ, ಆಗ ಲೋಕ ಮಾತ್ರದ ಆಸೆಗಳನ್ನು ಎಂದಿಗೂ ನೀವು ಅನುಸರಿಸುವುದಿಲ್ಲ. ಹೌದು ಕರ್ತನೆ, ಈ ದಿನಮಾನಗಳಲ್ಲಿ ಕರ್ತನೆ ನಮ್ಮ ಜೀವಿತವನ್ನು ಆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಕ್ರಮಪಡಿಸಿಕೊಂಡು ನಾವು ಮುಂದಕ್ಕೆ ಹೋಗುವಂತೆ ಕೃಪೆ ಮಾಡಿ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಎಲ್ಲ ಪ್ರೇರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾಕಾಲವನ್ನು ನೆಲೆಗೊಂಡಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.